ಲಗೇಜ್ ಆರಾಮಾಗಿ ಇಡಬಹುದು. ಜಗನ ಜಾಸ್ತಿ ನಕರ ಮಾಡಿದ್ರೆ ಇಲ್ಲೇ ಕೂಡ ಹಾಕೋದು ಗೈಸ್ ನನ್ಗೇನು ಜಾಸ್ತಿ ಗೊತ್ತಿರೋದು ಹೇಳ್ಬಿಟ್ಟು ಸೈಡ್ ಹೋಗ್ತೀನಿ. ಸ್ಟಾರ್ ಎಡಿಷನ್ ಅಂತ ಪ್ರೂಫ್ ಗೈಸ್. ಮಿಡ್ ವೇರಿಯಂಟ್ ಏನಿದೆ ಅದ್ರಲ್ಲಿ ಸನ್ ರೂಫ್ ಇಷ್ಟೇ ಚಿಕ್ಕದು, 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ನನ್ಗಂತೂ ಆರಾಮ್ ಗೈಸ್ ರಿವರ್ಸ್ ತೆಗೆಯೋದಕ್ಕೆ ಪಾರ್ಕ್ ಮಾಡೋದಕ್ಕೆ. ಇದು ಆನ್ ಮಾಡ್ಕೊಂಡ್ರೆ ನಮ್ಗೆ ನಾವು ಸ್ವೆಟ್ ಆಗಲ್ಲ. ಈಗ ಕುತ್ಕೊಂಡಾಗ ಶರ್ಟ್ ಎಲ್ಲ ಸ್ವೆಟ್ ಆಗುತ್ತಲ್ಲ, ಅಷ್ಟೊತ್ತು ಬರೀ ಪ್ಲಸ್ ಪಾಯಿಂಟ್ ಹೇಳಿದ್ವಲ್ಲ, ಐ ವಿಲ್ ಟೆಲ್ ಯು ಮೈನಸ್. ಇಷ್ಟು ದೊಡ್ಡ ಗಾಡಿ ತಗೊಂಡಿದೀವಿ, ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ಆರಾಮಾಗಿ ರೆಕ್ಲೈನ್ ಮಾಡ್ಬಿಟ್ಟು ಹಿಂಗ್ ಮಲ್ಕೊಂಡ್ ಬರ್ಬೋದು. ಚೆನ್ನಾಗಿದೆ. ಫುಲ್ ಒನ್ ಟರ್ನಿಂಗ್ ಅಲ್ಲೇ ತುಂಬಾ ಚೆನ್ನಾಗಿದೆ. ಡೀಸೆಲ್ ಮ್ಯಾನ್ಯುಯಲ್. ಸೊ ಇದು ಆಲ್ಮೋಸ್ಟ್ ನಮಗೆ ಆನ್ ರೋಡ್ ಟು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ಆಫ್ಟರ್ ಶಾರ್ಟೆಸ್ಟ್ ಬ್ರೇಕ್. ತುಂಬಾ ದಿನ ಆಯ್ತು ಗೈಸ್ ಬ್ಲಾಗ್ ಮಾಡಿ. ಆದ್ಮೇಲೆ ಮಾಡೇ ಇಲ್ಲ ಗೈಸ್. ವಂಡರ್ಲಾ ಯಾವಾಗ ಹೋಗಿದ್ದು? ಮಂಗಳವಾರನ ಟ್ಯೂಸ್ಡೇ ಹೋಗಿದ್ದು. ಟ್ಯೂಸ್ಡೇ ಒಂದು ಬ್ಲಾಗ್ ಮಾಡಕ್ಕಾಗಿಲ್ಲ. ಥರ್ಸ್ಡೇ ವ್ಲಾಗ್ ಬಂದಿದ್ದು ವಂಡರ್ಲಾ ಅದು. ಸೊ ಫ್ರೈಡೇ ಸ್ಯಾಟರ್ಡೇ ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀವಿ. ಎಸ್, ಸಂಡೇ ಆಲ್ಮೋಸ್ಟ್ ಈವ್ನಿಂಗ್ ಶುರು ಮಾಡಿದ್ವಿ ಬೆಳಗ್ಗೆ. ಅಂಡ್ ವ್ಲಾಗ್ ಯಾಕೆ ಮಾಡಿಲ್ಲ ಅಂತ ಅಂದ್ರೆ, ಸಚಿನ್ಗೆ ಯಾವಾಗ ಹುಷಾರಿರ್ಲಿಲ್ಲ ನಿಮ್ಗೆ ಹೇಳಿದ್ವಿ. ಲಾಸ್ಟ್ ಸಂಡೇ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ಮೇಲೆ ಅದಾದ್ಮೇಲೆ ಇನ್ನೊಂಥರ ಹುಷಾರ್ ತಪ್ಪಿದ್ರು. ಅವ್ರ ಕಾಲು ಉಳುಕ್ಬಿಟ್ಟಿದೆ. ಏನಾಗಿದೆ ಅಂತ ಗೊತ್ತಿಲ್ಲ, ಕಾಲು ಊದ್ಕೊಂಡಿದೆ. ಕಾಲು ಉಳುಕ್ಬಿಟ್ಟಿದೆ ಗೈಸ್. ಸಾರಿ, ನಿಮ್ಗೆಲ್ಲ ನನ್ನ ಕಾಲು ತೋರಿಸ್ಬೇಡ. ಉಳುಕ್ಬಿಟ್ಟು ಸ್ವಲ್ಪ ಊದ್ಕೊಬಿಟ್ಟಿದೆ ಗೈಸ್. ಒಂಚೂರು ಉಳುಕು ತಗ್ಸಿದ್ವಿ, ಹಾಸ್ಪಿಟಲ್ಗೂ ಹೋಗಿದ್ವಿ. ಅವ್ರ ಎಕ್ಸ್ರೇ ಎಲ್ಲ ನೆಸೆಸಿಟಿ ಇಲ್ಲ, ಏನು ಆಗಿಲ್ಲ, ರೆಸ್ಟ್ ಬೇಕು ಅಂದ್ರು. ಸ್ವಲ್ಪ ಮಸಲ್ ಟೇರ್ ಆಗಿರ್ಬೋದು ಅಂತ ಅಂದ್ರು ಅಷ್ಟೇ. ಬಟ್ ಎಲ್ಲಿ ಏನಕ್ಕೆ ಆಯ್ತು, ಅದು ಏನಕ್ಕೆ ಕಾಲು ಉಳುಕಿದ್ದೇ ಗೊತ್ತಿಲ್ಲ ನನಗೆ. ಪೇಯ್ನ್ ಬರಕ್ ಶುರು ಆಯ್ತು, ಆಮೇಲೆ ಸ್ವೆಲ್ ಆಗ್ಬಿಡ್ತು ಸಡನ್ ಆಗಿ. ದೃಷ್ಟಿನ ಏನು ಅದರಿಂದ ನಾವೆಲ್ಲೋ ಮಿಸ್ ಕಾಲಿ ಹೆಜ್ಜೆ ಇಟ್ಟಂಗ ಆಯ್ತಾ ಏನೋ ಗೊತ್ತಿಲ್ಲ ಗೈಸ್. ಒಟ್ನಲ್ಲಿ ಅವ್ರಿಗೆ ಮಿಸ್ಟೀರಿಯಸ್ ಆಗಿ ಆಗ್ಬಿಡ್ತು ಗೈಸ್. ಇಷ್ಟು ದಿನ ನಾನು ಯಾವಾಗಲೂ ಕಾಲು ಉಳ್ಕೊಂಡ್ರೆ, ಏನಾದ್ರು ಉಳ್ಕೊಂಡ್ರೆ ಗೊತ್ತಾಗುತ್ತೆ, ಅಟ್ಲೀಸ್ಟ್ ಟ್ವಿಸ್ಟ್ ಆಗಿದ್ದು ಎಲ್ಲ ಎಲ್ಲಿ ಎಡಿದ್ವಿ ಅಂತ ಗೊತ್ತಿರುತ್ತೆ. ಬಟ್ ಇಷ್ಟೇ ಏನು ನೋ ಸೈನ್. ಸುಮ್ಮನೆ ಒಂದು ಸ್ವಲ್ಪ ನೋವು ಬಂತು, ಕಾಲು ಸ್ವೆಲ್ ಆಗೋಯ್ತು. ಇನ್ನೂ ವಾಸಿ ಆಗಲಿ. ಇಟ್ಸ್ ಆಲ್ಮೋಸ್ಟ್ 3+ ಆಲ್ಮೋಸ್ಟ್ 4 ಡೇಸ್ ಆಯಿತು ಅನಿಸುತ್ತೆ, ಇನ್ನೂ ಕಾಲು ವಾಸಿ ಆಗಿಲ್ಲ. ಹೋಪ್ ಇನ್ನೊಂದು 2 ದಿನದಲ್ಲಿ ವಾಸಿ ಆಗುತ್ತೆ ಅಂತ ಅನ್ಕೋತೀವಿ. ಆ್ಯಂಡ್ ಈ ವ್ಲಾಗು ಲೇಟಾಗಿ ಶುರು ಮಾಡ್ತಿದ್ವಿ, ಮಾಡಲೇಬೇಕು ಅಂತ. ಪಾಪ ನೀವು ತುಂಬ ಜನ ಕೇಳ್ತಾ ಇದ್ರಿ, ಕಮೆಂಟ್ ಹಾಕ್ತಾನೆ ಇದ್ರಿ. ತಾರಾಕ್ಸ್ ಯಾವ ಮಾಡೆಲ್ಲು, ಎಲ್ಲಿ ತಗೊಂಡ್ರಿ, ಎಷ್ಟಾಯ್ತು, ಆನ್ ರೋಡ್ ಪ್ರೈಸ್ ಏನು, ಎಷ್ಟೊಂದು ಕ್ವೆಶ್ಚನ್ ಮಾರ್ಕ್ಸ್, ಫೀಚರ್ಸ್ ಏನು, ನಿಮ್ಮ ಕಾರ್ ಬಗ್ಗೆ ನೀಟಾಗಿ ಹೇಳಿ, ತಾರಾಕ್ಸ್ ಬಗ್ಗೆ ಡೀಟೇಲ್ಸ್ ಕೊಡಿ, ಒಂದು ರಿವ್ಯೂ ಕೊಡಿ ಅಂತೆಲ್ಲ ಕೇಳಿದ್ರಿ. ಸೊ ಈ ವ್ಲಾಗಲ್ಲಿ ಹೇಳ್ಬಿಡೋಣ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಫುಲ್ ರಿವ್ಯೂ ವಿಡಿಯೋ ಮಾಡೋದಕ್ಕೆ ನಾವು ಅಷ್ಟೊಂದು ಓಡ್ಸೇ ಇಲ್ಲ. ನಾನು ಸಚಿನ್ ಒಂದು ರೈಡೇ ಹೋಗಿಲ್ಲ ಇಲ್ಲಿ ತನಕ. ಇಬ್ರೇ ನೀಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ ಗಾಡಿನ. ಜೊತೆ ಹೊರಗಡೆ ಹೋಗಿದ್ವಿ ಬಿಟ್ರೆ ನಾವಿಬ್ರೇ ಹೋಗಕ್ಕೆ ಆಗಿಲ್ಲ. ಇನ್ನು ಏನಾದ್ರೂ ಒಂದೊಂದು ಕೆಲಸ ಅದು ಇದು ಹುಷಾರಿಲ್ಲ, ಹಂಗೆ ಆಗಿದೆ. ವಂಡರ್ಲಾ ಹೋಗಿದ್ರಿಂದ 480 ಕಿಲೋಮೀಟರ್ಸ್ ಓಡಿಸಿದ್ವಿ ಗೈಸ್ ಇಷ್ಟೊತ್ತಿಗೆ. ಸೊ ಇವಾಗ ನಾವು ಕಾರ್ ಬಗ್ಗೆ ನಮ್ಗೆ ಇಷ್ಟಕ್ಕೆ ಏನು ಅನ್ಸಿದೆ, ಎಷ್ಟಾಯ್ತು, ಸೊ ಇಲ್ಲಿ ತನಕ ನಮ್ಗೆ ಪ್ಲಸ್ ಏನು ಮೈನಸ್ ಏನು ಏನೇನು ಅನ್ಸಿದೆ ಅಂತ ನಾವು ಕಾರ್ ಬಗ್ಗೆ ಹೇಳ್ತೀವಿ. ಹಂಗೆ ಇವತ್ತು ಫ್ರೆಂಡ್ಸ್ ಇದ್ದಾರೆ. ಶೌರ್ಯ ಅವತ್ತು ಮಾಯ ಆಗಿದ್ದು ವಂಡರ್ಲಾಗ್ ಹೋದ್ಮೇಲೆ ಅವ್ರು ಹಂಗೆ ಬೆಂಗಳೂರಿಗೆ ಹೋದ್ರು. ಸೊ ಇವತ್ತು ಸಿಕ್ಕಿದ್ದಾರೆ, ಇವತ್ತು ಬಂದಿದ್ದಾರೆ. ಅವ್ರ ಫ್ರೆಂಡು ಏನೋ ಬ್ಯಾಚುಲರ್ಸ್ ಪಾರ್ಟಿ ಅಂತ, ಇಲ್ಲಾಂದ್ರೆ ಬರ್ತಿರ್ಲಿಲ್ಲ ಅಂತ ಹೇಳಿ ಹೋಗಿದ್ರು. ಸೊ ಇವಾಗ ನಾವು ಸ್ವಲ್ಪ ಆಚೆ ಹೋಗ್ತಿದ್ವಿ. ಸಂಡೇ ಇವತ್ತು ನಾವೇನು ನಾನ್ ವೆಜ್ ಮಾಡಿಲ್ಲ ಗೈಸ್, ಅದಕ್ಕೋಸ್ಕರ ಐಸ್ ಕ್ರೀಮ್ ಪಾರ್ಟಿ ಮಾಡೋಣ ಅಂತ ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದೀವಿ. ಸೊ ಹಂಗೆ ನಿಮಗೆ ಕಾರ್ ಬಗ್ಗೆ ಎಲ್ಲ ಹೇಳ್ಬಿಡೋಣ ಅಂತ ಶುರು ಮಾಡ್ಕೊತಿದ್ವಿ. ಬನ್ನಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ತರ ಸಪೋರ್ಟ್ ಮಾಡ್ತಾರೆ. ಅಂಡ್ ತುಂಬಾ ಜನ ಅದಾದ್ಮೇಲೂ ಎಷ್ಟೊಂದು ವಿಡಿಯೋಸ್ಗೆಲ್ಲ ವಿಶಸ್ ಹೇಳಿದಿರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ. ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಾಗಾ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. RCB ಗೆಲ್ತಾರ ಗೆಲ್ಲರು ಇವತ್ತು ಪಕ್ಕ. ಎಷ್ಟು 228 ಅಷ್ಟೇನಾ ಔಟು. ಸೊ ಗೈಸ್ ನಾವೀಗ 4 ಜನ ಆಚೆ ಹೋಗ್ತಾ ಇದೀವಿ. ನಮ್ಮ ಕಾರ್ ನೋಡಿ ಗೈಸ್, ಮುಂಚೆ ಇಲ್ಲಿ ನಿಲ್ಲಿಸ್ತಾ ಇದ್ವಿ. ಈಗ ಅಷ್ಟು ದೊಡ್ಡ ಗಾಡಿನ ಇಲ್ಲಿ ಹಾಕಿದ್ರೆ ಇಲ್ಲಿ ಓಡಾಡೋಕ್ಕೆ ಜಾಗ ಇರಲ್ಲ. ಆಮೇಲೆ ಗೊತ್ತಿಲ್ಲ ಇನ್ನೂ ಮುಂದಕ್ಕೆ ಹಾಕ್ತೀನಿ ಇಲ್ವ ಅಂತ. ಈಗ ಈ ಮರದ ಹತ್ರ ಇದ್ದಿಲ್ಲ ಗೈಸ್, ಈ ಮರದ ನೆರಳಿದೆ, ಆ ನೆರಳ ಹತ್ರ ಹಾಕಿದ್ದೀನಿ. ಬಟ್ ಹಾಕೋಕ್ಕೂ ಭಯ, ಬಿಕಾಸ್ ಯಾಕಂದರೆ ಇದು ಮಳೆ, ಇವಾಗ ಮಳೆ ಸೀಸನ್ನು. ಯಾಕಂದರೆ ಎರಡು ಒಂದೇ ಮಳೆ ಸೀಸನ್ ಗೈಸ್. ಈ ಮರ ಏನಾರು ಬಿದ್ದುಬಿಟ್ರೆ, ಕೊಂಬೆ ಏನಾರು ಬಿದ್ದುಬಿಟ್ರೆ ಅಂತ ಭಯ. ಮೊನ್ನೆ ಮಳೆ ಬಂತು ರಾತ್ರಿ, ಎಲ್ಲೇನಾರು ಬಿದ್ದುಬಿಡೋದು ಅಂತ ರಾತ್ರಿ ನನಗೆ ಭಯ ಆಯ್ತಾಯಿತ್ತು. ಅಷ್ಟು ಕಾಳಜಿ ಕಾರ್ ಬಗ್ಗೆ, ಬಿಕಾಸ್ ಹೊಸ ಕಾರ್ ಅಲ್ವಾ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮ ಬ್ಲ್ಯಾಕಿ. ಇದನ್ನು ರಾಕ್ಸಿ ಅಂತ ಕರಿಬೇಕು ಅಂತ ಅಂದ್ಕೊಂಡಿದ್ದೀವಿ ಗೈಸ್. ಥಾರ್ ರಾಕ್ಸಿ ಅಂತ ಒಂದು ಶಾರ್ಟ್ ನೇಮ್ ಇಟ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ ಇದ್ರ ಬಗ್ಗೆ. ಗಗನ ಏನು ಹೇಳ್ತಾರೆ ಕೇಳಿಬಿಟ್ಟು ಫೈನಲ್ ಮಾಡ್ತೀವಿ ಗೈಸ್. ನಮ್ಮ ಇವತ್ತಿನ ಡ್ರೈವರ್ ಇವರೇ ನೋಡಿ ಬಂದವರೆ. ನಾನು ಓಡಿಸ್ತಾ ಇಲ್ಲ, ಬಿಕಾಸ್ ಲೆಫ್ಟ್ ಹ್ಯಾಂಡಲ್ಲೇ ಕ್ಲಚ್ ಎಲ್ಲ ಹ್ಯಾಂಡಲ್ ಮಾಡಬೇಕು. ಊದ್ಕೊಬಿಟ್ಟಿದೆ ನೋಡಿ ಗೈಸ್, ಗೊತ್ತಾಗ್ತಿದೆ ನಿಮಗೆ. ಲೆಫ್ಟ್ ಲೆಗ್ಗು ಸಾರಿ.
ಗೊತ್ತಾಗ್ತಿದೆಯಾ ಓದ್ಕೊಂಡಿರೋದು ಏನಕ್ಕೆ ಹಂಗಾಯ್ತು ಅಂತಲೇ ಗೊತ್ತಿಲ್ಲ. ಪಕ್ಕದ ಮನೆ ಕದ್ದಿರೋ ಸೀಬೆಹಣ್ಣು. ಥ್ಯಾಂಕ್ ಯು ಸೊ ಮಚ್. ಗಗನ ಹೆಂಗೆ ಹತ್ತುತ್ತಾಳೆ ಅಂತ ತೋರಿಸಿ ನೋಡಿ ಗೈಸ್. ತೋರಿಸ ಹೆಂಗೆ ಹತ್ತದ ಅಂತ ತಾರಾಕ್ಸ್ಗೆ ಇದು ಇಟ್ಕೋಬೇಕು. ಹ್ಞೂ ಬರೋದೇ ಇಲ್ಲ ಗೈಸ್, ಡೈರೆಕ್ಟಾಗಿ ಇಳಿತೀನಿ. ಅದು ಯಾವ ಕಾರಣ ಮಾಡ್ಕೋತೀನೋ ಗೊತ್ತಿಲ್ಲ. ಡೈರೆಕ್ಟಾಗಿ ಹತ್ತಕ್ಕೆ ಟ್ರೈ ಮಾಡ್ತೀನಿ, ಡೈರೆಕ್ಟಾಗಿ ಇಳಿಯೋಕ್ಕೆ ಟ್ರೈ ಮಾಡ್ತೀನಿ. ಬಲಿನೋ ಅಭ್ಯಾಸ ನಿನಗೆ. ಧಾರಾಳ ಮುಂಚೆ ಶಿವಕುಮಾರ್ ನಮಗೆಲ್ಲ ಸೀಬೆಹಣ್ಣು ಕೊಡ್ತಾವೆ ನೋಡಿ ಗೈಸ್. ಕ್ಯಾಮ್ರಾ ವಿಡಿಯೋ ಮಾಡ್ತೀನಿ ಅದಕ್ಕೆ ತಂದು ಕೊಡ್ತಾನೆ, ಇಲ್ಲಾಂದ್ರೆ ಅವನೇ ತಿನ್ಕೊಡೋಣ. ಗೈಸ್ ನಾವೀಗ ಇನ್ನೊಂದು ಲೊಕೇಶನ್ಗೆ ಹೋಗ್ತಾ ಇದೀವಿ. ಗಗನ ಅವರು ಗಾಡಿನ ಶುರು ಮಾಡ್ತಿದ್ದಾರೆ. ಶುರು ಮಾಡಿ ಮೇಡಮ್. ಅಯ್ಯಪ್ಪ, ಯಾರಪ್ಪ ಇಷ್ಟು ಮೇಕ್ ಹಾಕಿರೋದು? ಶಿವಕುಮಾರ್. ಮುರ್ದೆ ಹಿಂದಕ್ಕೆ ತಗೊಂಡೋಗ್ಬಿಡಿ. ಅಷ್ಟೊಂದೇನು ಅವಶ್ಯಕತೆ ಇಲ್ಲ ಗುರು. ಕಷ್ಟ ಅಷ್ಟರ ಹಾಕೋದು ಗಗನಗಂತೂ ಕಷ್ಟ. ಸೊ ತೆಗೀರಿ ಈಗ ಗೈಸ್. ಫೈನಲಿ ಈ ಒಂದು ಲೊಕೇಶನ್ಗೆ ತಂದಿದ್ದೀವಿ. ಯಾಕಂದರೆ ಇದು ಡೆಡ್ ಎಂಡ್ ರೋಡು. ಡೆಡ್ ಎಂಡಲ್ಲಿ ಹೋಗ್ಬೇಕು. ಮ್ಯಾಚ್ ನೋಡೋಕೆ ಕೂತಾನೆ ಗೈಸ್. RC ಮ್ಯಾಚ್ ಹೋಗ್ಬಿಟ್ಟು ನಾವು ವಿಡಿಯೋ ಮಾಡ್ತೀವಿ 2 ಗಂಟೆಗೆ ವಾರ್ಡ್ ಮುಗಿಸಿ ಹೇಳ್ತೀವಿ ಅವನು. ಗೈಸ್ ಇವಾಗ ನಮಗೆ ಶೌರ್ಯ ವಿಡಿಯೋ ಮಾಡ್ಕೊಡ್ತಾನೆ. ನಾವು ಒಂದು ಚಿಕ್ಕದಾಗಿ ಮಾಹಿತಿ ಕೊಡ್ತೀವಿ ನಿಮಗೆ. ಅಲ್ಲೋ ಹೊರಟು ಶೌರ್ಯ. ಗೈಸ್ ನನಗೇನು ಜಾಸ್ತಿ ಗೊತ್ತಿಲ್ಲ, ಗೊತ್ತಿರೋದು ಹೇಳ್ಬಿಟ್ಟು ಸೈಡ್ ಹೋಗ್ತೀನಿ. ಇಲ್ಲ ಗೈಸ್, ಮಧ್ಯ ನ್ಯಾಚುರಲ್ ಆಗಿ ಹೇಳ್ತೀವಿ. ನೀವು ಮೋಟರ್ ಬ್ಲಾಗ್ ಎಲ್ಲ ಮಾಡ್ತಾರೆ ನೋಡಿ, ಆ ಲೆವೆಲ್ಗೆಲ್ಲ ಮಾಡಲ್ಲ. ನಮ್ಮ ಗಾಡಿ ಬಗ್ಗೆ ನಮ್ಗೆ ಎಷ್ಟು ಗೊತ್ತೋ ಅಷ್ಟು ಹೇಳ್ತೀವಿ ಗೈಸ್. ಕಾರ್ ಹೆಸರೇನು ಮೇಡಮ್? ಇದು ತಾರ್ ರಾಕ್ಸ್. ತಾರ್ ರಾಕ್ಸ್ ಗೈಸ್. ಇದು ಸ್ಟಾರ್ ಎಡಿಷನ್ ಅಂತ. ಮಹೀಂದ್ರ ತಾರ್ ರಾಕ್ಸ್ ವೇರಿಯಂಟ್ ಬಂದು ಸ್ಟಾರ್ ಎಡಿಷನ್ ಅಂತ ಗೈಸ್. ಇದು ಜನವರಿ 2026 ಅಲ್ಲಿ ಲಾಂಚ್ ಆಗಿದೆ. ಈ ವರ್ಷ ಹೊಸ ಲಾಂಚ್ ಆಗಿರೋ ಗಾಡಿ. ಸೊ ಹೊಸ ಗಾಡಿ ಲಾಂಚ್ ಆದ್ಮೇಲೆ ನಾವು ಹೊಸ ಗಾಡಿನ ತಗೊಂಡಿದೀವಿ. ಅಂಡ್ ಈ ಗಾಡಿ ಬಗ್ಗೆ ಇಲ್ಲಿದೆ ನೋಡಿ ಗೈಸ್. ಸ್ಟಾರ್ ಎಡಿಷನ್ ಅಂತ ಪ್ರೂಫ್ ಗೈಸ್. ಸೊ ನಾವು ಸ್ಟಾರ್ ಎಡಿಷನ್ನೇ ಯಾಕೆ ಚೂಸ್ ಮಾಡಿದ್ವಿ ಅಂದರೆ, ದಿಸ್ ಇಸ್ ದ ಮೋಸ್ಟ್ ವ್ಯಾಲ್ಯೂ ಫಾರ್ ಮನಿ ಪ್ರಾಡಕ್ಟ್ ಇನ್ ಮಹೀಂದ್ರ ತಾರ್ ರಾಕ್ಸ್ ಅಲ್ಲಿ. ತಾರ್ ರಾಕ್ಸ್ ಅಲ್ಲಿ ಇದ್ಬಿಟ್ರೆ ಗೈಸ್ ಇನ್ನೊಂದು ಟಾಪ್ ಎಂಡ್ ಸಿಗುತ್ತೆ. ಅದಕ್ಕಿಂತ ನಮಗೆ ಇದು ಒಂದು ಮಾಡೆಲ್ ಕಮ್ಮಿ ಅಷ್ಟೇ, ಒಂದೇ ಒಂದು ವೇರಿಯಂಟ್ ಕಮ್ಮಿ ಅಷ್ಟೇ. ಸೊ ಅದು ಟಾಪ್ ಎಂಡ್ ಅಲ್ಲಿ ಇರೋ 3 ಫೀಚರ್ ಇದ್ರಿರೋ ಏನಮ್ಮ ಅಡಾಸ್ ಇರಲ್ಲ, ಆಮೇಲೆ ಸೀಟ್ಗೆ ಆಟೋಮ್ಯಾಟಿಕ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಇರಲ್ಲ, ಆಮೇಲೆ ಇದು ಹ್ಯಾಂಡ್ ಬ್ರೇಕ್ವೇ ಆಟೋಮ್ಯಾಟಿಕ್ ಇರುತ್ತೆ, ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಇರುತ್ತೆ. ಸೊ ನಮಗೆ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ ಓಕೆ ಅಂಡ್ ಮ್ಯಾನ್ಯುಯಲ್ ಸೀಟ್ ಅಡ್ಜಸ್ಟ್ಮೆಂಟ್ ಓಕೆ, ಏನ್ ಬೇಕಾಗಿಲ್ಲ ಅನ್ಸ್ತು. ಸೊ ಇದನ್ನ ತಗೊಂಡ್ವಿ. ಗೈಸ್ ಯಾರಾದ್ರೂ ಆತರ ಆಗ್ತಾರ? ಸೊ ಆಮೇಲೆ ಬ್ಲಾಕ್ ಕಲರ್ ಏನಕ್ಕೆ ಅಂತ, ಸ್ಟಾರ್ ಎಡಿಷನ್ ಅಲ್ಲಿ ವೈಟ್ ಕಲರ್ ತುಂಬಾ ಚೆನ್ನಾಗಿತ್ತು. ವೈಟ್ ಹಾಫ್ ಅಂಡ್ ಹಾಫ್. ಸ್ಟಾರ್ ಎಡಿಷನ್ ಇರೋದೇ 4 ಕಲರ್. ಸ್ಟಾರ್ ಎಡಿಷನ್ ಅಲ್ಲಿ ಯೆಲ್ಲೋ, ಬ್ಲಾಕ್, ವೈಟ್ ಮತ್ತೆ ರೆಡ್ 4 ಕಲರ್. ಸಚಿನ್ಗೆ ದೊಡ್ಡ ವೆಹಿಕಲ್ ರೆಡ್ ಬೇಡ ಅಂತ ಅನ್ಸ್ತು, ಬಿಕಾಸ್ ತುಂಬಾ ರೆಡ್ ಅನ್ಸುತ್ತೆ ಅಂತ. ಅಂಡ್ ಯೆಲ್ಲೋ ಕಲರ್ ರೂಲ್ಡ್ ಔಟ್, ನಾವ್ ಅದನ್ನ ತಗೊಳ್ಳೂ ಇಲ್ಲ. ಅಂಡ್ ವೈಟ್ ಕಲರ್ ನಮ್ ಭಾವನ ಹತ್ರ ಇದೆ, ಸೇಮ್ ಕಾರು. ಅವ್ರದ್ದು ಆಟೋಮ್ಯಾಟಿಕ್, ನಮ್ದು ಮ್ಯಾನ್ಯುಯಲ್ ಅಷ್ಟೇ. ಒಂದೇ ಫ್ಯಾಮಿಲಿ ಒಂದೇ ಕಲರ್ ಗಾಡಿ ಬೇಡ ಅಂತ ನಮ್ಗೆ ಸ್ಟಾರ್ ಎಡಿಷನ್ ಅಲ್ಲಿ ವೈಟ್ ಕಲರ್ ತುಂಬಾ ಇಷ್ಟ ಆಯ್ತು, ಬಿಕಾಸ್ ನಮ್ ಭಾವಂದು ಫುಲ್ ವೈಟ್ ಗಾಡಿ. ಅದೇ ಸ್ಟಾರ್ ಎಡಿಷನ್ ಅಲ್ಲಿ ಇರೋ ವೆಹಿಕಲ್ ಸ್ವಲ್ಪ ಬ್ಲಾಕ್ ಸ್ವಲ್ಪ ವೈಟ್ ಇರುತ್ತೆ, ಹಾಫ್ ಅಂಡ್ ಹಾಫ್. ಅದು ತುಂಬಾ ಚೆನ್ನಾಗಿ. ಏನ್ ಡಿಫರೆನ್ಸ್ ಅಂದ್ರೆ ನೋಡಿ ಗೈಸ್, ಟಾಪ್ ಎಂಡ್ಗೂ ಇದಕ್ಕೂ ಇದರಲ್ಲಿ 19 ಇಂಚ್ ಅಲಾಯ್ ವೀಲ್ಸ್ ಬರೋದು. ಇದರಲ್ಲಿ ಕಂಪ್ಲೀಟ್ ಬ್ಲಾಕ್ ವೀಲ್ಸ್ ಕೊಡ್ತಾರೆ, ಅದರಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರುತ್ತೆ. ಕೈಂಡ್ ಆಫ್ ಸಿಲ್ವರ್ ಕಲರ್ ಬರುತ್ತೆ. ಇದರಲ್ಲಿ ಕಂಪ್ಲೀಟ್ ಬ್ಲಾಕ್, ಗಾಡಿನೇ ಬ್ಲಾಕ್ ಗೈಸ್, ಇಂಟೀರಿಯರ್ಸು ಬ್ಲಾಕ್. ನಿಮಗೆ ನಾರ್ಮಲ್ ಟಾಪ್ ಎಂಡ್ ಅಲ್ಲಿ ವೈಟ್ ಕಲರ್, ಐವರಿ ಕಲರ್ ಬರುತ್ತೆ, ಅದು ಮೇಂಟೈನ್ ಮಾಡಕ್ ಆಗಲ್ಲ, ಫುಲ್ ಕೊಳೆ ಆಗುತ್ತೆ. ಆಮೇಲೆ ವೈಟ್ ಕಲರ್ ಗಲೀಜ್ ಆಗ್ಬಿಡುತ್ತೆ, ಮೇಂಟೈನ್ ಮಾಡಕ್ ಆಗಲ್ಲ. ಬ್ಯಾಕ್ ಸೀಟ್ ಅಲ್ಲಿ ನಾವು ಕೂರೋದೇ ಇಲ್ಲ, ಕೂರೋರೇ ಎಲ್ಲ ಬೇರೆಯವರು, ಗಲೀಜ್ ಆದ್ರೆ ಎಲ್ಲ ಸುಮ್ನೆ ಅದ್ ಮಾಡಕ್ ಆಗಲ್ಲ. ಅಂಡ್ ನಾನು ಗಾಡಿ ಆನ್ ಆಗಿದ್ದಾಗ ಯಾವಾಗ್ಲೂ ರಿಂಗ್ ಲೈಟ್ ಆನ್ ಆಗಿರುತ್ತೆ, DRL ಆನ್ ಆಗಿರುತ್ತೆ ಗೈಸ್. ಇದು ರಿಂಗ್ ಸಿ ಶೇಪ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನನಗೆ ರಿಂಗ್ ಲೈಟ್ ಅದು ಫೀಚರ್ಸ್ ಎಲ್ಲ ಹೇಳ್ತಾರೆ. ಹೆಡ್ ಲೈಟ್ LED ಹೆಡ್ ಲೈಟ್ಸ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಟಾಪ್ ಎಂಡ್ ಫೀಚರ್ಸ್ ಇದೆ. ಆಮೇಲೆ ತುಂಬಾ ಗಲೀಜ್ ಆಗುತ್ತೆ, ತುಂಬಾ ಓಡಿಸ್ಕೋಬೇಕು ಗೈಸ್. ಅದು ಬ್ಲಾಕ್ ಕಲರ್ ಯೂಶಲಿ ತುಂಬಾ ಏನ್ ಸಣ್ಣ ಪುಟ್ಟ ಧೂಳಾದ್ರೂ ಕಾಣಿಸುತ್ತೆ, ಒರೆಸ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು. ಸೊ ಆ ಬ್ಲಾಕ್ ಕಲರ್ ತಗೊಂಡಿರ್ತಾರೆ, ನೀಟಾಗಿ ಒರೆಸ್ಕೊಂಡು ಇಟ್ಕೋತೀವಿ ಗೈಸ್. ಅಂಡ್ ಸ್ಟಾರ್ ಎಡಿಷನ್ ಏನಕ್ಕೆ ತಗೊಂಡ್ವಿ ಅನ್ನೋದಕ್ಕೆ ಅದೊಂದು ವ್ಯಾಲ್ಯೂ ಫಾರ್ ಮನಿ, ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ತು. ಆಮೇಲೆ ಇದ್ರದ್ದು ಹಿಂದಿನ ವರ್ಷನ್ ನೋಡಿದ್ರೆ ರೂಫ್ ಮಿಡ್ ವೇರಿಯಂಟ್, ಅದು ಮಿಡ್ ವೇರಿಯಂಟ್ ಏನಿದೆ ಅದ್ರಲ್ಲಿ ಸನ್ ರೂಫ್ ಇಷ್ಟೇ ಚಿಕ್ಕದು, ಚಿಕ್ಕದು ಸನ್ ರೂಫ್, ಹಾಫ್ ಸನ್ ರೂಫ್. ಇದು ತುಂಬಾ ಚೆನ್ನಾಗಿದೆ ಸನ್ ರೂಫ್. ಆಮೇಲೆ ಅದಕ್ಕೂ 2 ಲಕ್ಷ ಡಿಫರೆನ್ಸ್. ಸೊ ನಾವು ಇದಕ್ಕೆ ಹೋಗೋಣ, ಇದ್ರಲ್ಲೇ ಎಲ್ಲಾ ಸಿಗ್ತಾ ಇದೆ, ಅದ್ರಲ್ಲಿ ಎಲ್ಲ ಎಷ್ಟೊಂದು ಮಿಸ್ ಆಗ್ತಿತ್ತು. ಅದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಬರಲ್ಲ, ಇದರಲ್ಲಿ 18 ಇಂಚ್ ಅಲಾಯ್ ವೀಲ್ಸ್, 19 ಇಂಚ್ ಅಲಾಯ್ ವೀಲ್ಸ್. ಸೊ ಈ ತರ ಡಿಫರೆನ್ಸ್ ಎಲ್ಲ ಇದೆ. ಆಮೇಲೆ ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಅಂದ್ರೆ ಏನು ಅದೆಲ್ಲ ಒಳಗಡೆ ಹೇಳ್ತಾರೆ.
ಇನ್ನೇನಿದೆ ಇಲ್ಲಿ ಹೇಳೋದಕ್ಕೆ? ಔಟ್ಸೈಡ್ ಇಂದ ಆ್ಯಂಡ್ ಇದರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ ಗೈಸ್. ಸೊ ಇಲ್ಲೇ ನೋಡಿ, ಇಲ್ಲಿ ತೋರಿಸ್ಬೋದು ನಿಮ್ಗೆ, ನೋಡಿ 360 ಡಿಗ್ರಿ ಕ್ಯಾಮ್ರಾ ಬರುತ್ತೆ. ಸೊ ನನ್ಗಂತೂ ಆರಾಮ್ ಗೈಸ್, ರಿವರ್ಸ್ ತೆಗಿಯೋದಕ್ಕೆ, ಪಾರ್ಕ್ ಮಾಡೋದಕ್ಕೆ ಎಲ್ಲ ಸಖತ್ತಾಗಿರುತ್ತೆ. ಎಲ್ಲ ಕಡೆ ಎದುರುಗಳ ಅವಶ್ಯಕತೆ ಇಲ್ಲ. ಗಗನ ಫುಲ್ ಜೀಜಿ ಅಂತ ಪಾರ್ಕ್ ಮಾಡ್ತಾರೆ, ಅಂದ್ರೂ ಈಸಿ ಅಂತ ಪಾರ್ಕ್ ಮಾಡೋದು. ಇನ್ನೂ ಎದುರ್ಕೋತಾಳೆ. ಆ್ಯಂಡ್ ಇಂಟೀರಿಯರ್ ವಿಚಾರಕ್ಕೆ ಬರೋದಾದ್ರೆ ಇದೇ ಗೈಸ್, ನೋಡಿ ಬ್ಲ್ಯಾಕ್ ಇಂಟೀರಿಯರ್ಸ್ ಅಂತ ಹೇಳಿದೆ. ಇದು ಸೇಮ್ ನಿಮಗೆ ಈ ಕಲರ್ ಬರುತ್ತೆ ಟಾಪ್ ಎಂಡಲ್ಲಿ. ನಮಗೆ ಸ್ಟಾರ್ ಎಡಿಷನಲ್ಲಿ ಬ್ಲ್ಯಾಕ್ ಕಲರ್, ಯಾವುದೇ ಕಲರ್ ತೊಗೊಂಡ್ರು ಬ್ಲ್ಯಾಕ್ ಕಲರ್ ಇರುತ್ತೆ. ಆ್ಯಂಡ್ ಮ್ಯಾನ್ಯುವಲ್ಲು ಹ್ಯಾಂಡ್ ಬ್ರೇಕ್ ನಿಮ್ಗೆ ಆಗಲೇ ಹೇಳಿದ್ದು. ಆ್ಯಂಡ್ ಆಮ್ರೆಸ್ಟ್ ಇದೊಂದು ಸ್ಲೈಡಬಲ್ ಇರುತ್ತೆ. ಟಾಪ್ ಎಂಡ್ ಅಲ್ಲಿ ಆದ್ರೆ ಇದನ್ನು ಸ್ಲೈಡೇಬಲ್ ಇರುತ್ತೆ. ಇದ್ರಲ್ಲಿ ಈ ಗಾಡಿಲಿ ಇದು ಅಡ್ಜಸ್ಟೆಡ್, ಫುಲ್ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ, ಏನು ಮಾಡಕ್ಕಾಗಲ್ಲ. ಅದನ್ನ ವೆಂಟಿಲೇಟೆಡ್ ಸೀಟ್ಸ್ ಅಂದ್ರೆ ಗೈಸ್, ಅಲ್ಲಿ ಒಂದು ಫ್ಯಾನ್ ಬಟನ್ಸ್ ಆನ್ ಇರುತ್ತೆ. ಮಾಡ್ಕೊಂಡ್ರೆ ಇಲ್ಲಿ ಬಟನ್ಸ್ ಇದೆ. ಇದು ನನ್ ಸೀಟಿಗೆ, ಇದು ಇವ್ರ ಸೀಟಿಗೆ, ಅದ್ ನನ್ ಸೀಟು ಅದಕ್ಕೆ. ಇದು ಆನ್ ಮಾಡ್ಕೊಂಡ್ರೆ ನಮ್ಗೆ ನಾವು ಸ್ವೆಟ್ ಆಗಲ್ಲ. ಈಗ ಕುತ್ಕೊಂಡಾಗ ಶರ್ಟ್ ಎಲ್ಲ ಸ್ವೆಟ್ ಆಗುತ್ತಲ್ಲ, ಸ್ವೆಟ್ ಆಗಲ್ಲ. ಸೀಟ್ ಒಳಗಡೆನೂ ಫ್ಯಾನ್ಸ್ ಹಾಕಿರ್ತಾರೆ ಗೈಸ್. ಸೊ ನಿಮ್ಗೆ ಸೀಟ್ ಒಳಗಡೆಯಿಂದ ಗಾಳಿ ಬರುತ್ತೆ. ಸೊ ನಿಮ್ಗೆ ಆರಾಮಾಗಿ ಸೆಕೆನೇ ಆಗಲ್ಲ. ನೀವು ನಾರ್ಮಲ್ ಗಾಡಿಲಿ ಕುತ್ಕೊಂಡ್ರೆ ಸೆಕೆ ಇದ್ದಾಗೆಲ್ಲ ಫುಲ್ ಬೇತೋಗಿರುತ್ತೆ ನಿಮಗೆ, ಬೆನ್ನು ಶರ್ಟ್ ಆಗಿದ್ರೆ ಶರ್ಟ್ ಎಲ್ಲ ಹಜ್ಜೋಗಿರುತ್ತೆ. ಸೊ ಆ ಒಂದು ಕಷ್ಟ ಈ ಕಾರಲ್ಲಿ ಇರಲ್ಲ. ಅದಕ್ಕೆ ವೆಂಟಿಲೇಟೆಡ್ ಸಿಗ್ತಲ್ಲ ಅನ್ನೋ ಖುಷಿ ಸಿಕ್ಕಾಬಿಟ್ಟಿದೆ ನನಗೆ. ಅದಕ್ಕೆ ಈ ಮಾಡೆಲ್ ತಗೊಂಡಿಲ್ಲ, ಮಿಡ್ ವೇರಿಯಂಟೇ ತಗೋಬೋದಿತ್ತು. ವೆಂಟಿಲೇಟೆಡ್ ಸೀಟ್ಸ್ ತಗೊಬಿಡೋಣ, ತಗೊಳ್ತಾ ಒಂದೇ ಒಂದ್ಸತಿ ಅಂದ್ಬಿಟ್ಟು ಚೂಸ್ ಮಾಡಿದ್ವಿ. ಇಷ್ಟೊತ್ತು ಬರೀ ಪ್ಲಸ್ ಪಾಯಿಂಟ್ ಹೇಳಿದ್ವಲ್ಲ, ಐ ವಿಲ್ ಟೆಲ್ ಯು ಮೈನಸ್. ಬಿಗ್ಗೆಸ್ಟ್ ಇಷ್ಟು ದೊಡ್ಡ ಗಾಡಿ ತಗೊಂಡಿದೀವಿ, ಒಂದೇ ಒಂದು ವಾಟರ್ ಬಾಟ್ಲ್ ಇಡಕ್ಕೆ 4 ಡೋರ್ ಅಲ್ಲೂ ಜಾಗ ಇಲ್ಲ. ಎಲ್ಲ ಇಷ್ಟೇ ಚಿಕ್ಕದು, ಹಿಂದೆ ಡೋರಲ್ಲಿ ಜಾಗನೇ ಇಲ್ಲ. ಇಲ್ಲಿ ಇಷ್ಟೇ ಚಿಕ್ಕದು, ಅದೇ ಚಿಕ್ಕದು 1/4 ಲೀಟರ್ದು ಇಷ್ಟೇ ಚಿಕ್ಕ ಬಾಟ್ಲ್ ಬರುತ್ತಲ್ಲ, ಅದು ಇಡ್ಬೋದು ಅಷ್ಟೇ. ಬಾಟಲ್ ಇಡಕ್ ಜಾಗ ಇಲ್ಲ. ಇದು ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಅಂಡ್ ಇನ್ನೊಂದು, ಇಷ್ಟು ದೊಡ್ಡದು ಗಾಡಿ ಇದೆ ಅಂದ್ಮೇಲೆ ಇದು ಚೆನ್ನಾಗಿ ಕೊಡ್ಬೇಕು ತಾನೆ. ಇಲ್ಲಿ ಏನು ಇಡಕ್ಕಾಗಲ್ಲ, ನನ್ ಪರ್ಸು ಇಡಕ್ಕಾಗಲ್ಲ. ಇದೊಂದು ಇಟ್ಟಿದ್ರೆ ಬ್ಲಾಕ್ ಆಗ್ಬಿಟ್ಟಿದೆ, ಇನ್ನೇನು ಇಡಕ್ಕಾಗಲ್ಲ. ಗ್ಲವ್ ಬಾಕ್ಸ್ ಚಿಕ್ಕದು, ತುಂಬಾ ಚಿಕ್ಕದಿದು. ಅಂಡ್ ಇನ್ನೆಲ್ಲೂ ಏನು ಸ್ಟೋರೇಜ್ ತರ ಏನಿಲ್ಲ. ಕಡೆ ಎಲ್ಲ ಹ್ಯಾಂಡಲ್ ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೊಂದು ಅಂಡ್ ನೋಡಿ ಬಾಟ್ಲು ಇಲ್ಲಿ ಆಫ್ ರೋಡಿಂಗ್ ಇಲ್ಲಿ ಇಟ್ಕೊಂಡ್ ಬಂದಿದ್ದೀನಿ, ಬಾಟ್ಲ್ ಇಡಕ್ ಜಾಗ ಇಲ್ಲ. ಅಂಡ್ ಆ ಸೈಜ್ಗೆ ಬಾಟ್ಲು ಬರುತ್ತೆ ಗೈಸ್, ಅದೇ ಸೈಜ್ಗೆ ಫಿಟ್ ಆಗೋ ತರ ಬಾಟ್ಲು ಬರುತ್ತೆ. ತಗೋಬೇಕು, ಇನ್ನು ತಗೊಂಡಿಲ್ಲ. ಆಮೇಲೆ ಇನ್ನೊಂದು ಇಷ್ಟ ಆಗಿದ್ದು ಅಂದ್ರೆ ಡಿಕ್ಕಿ. ಒಂದ್ ನಿಮಿಷ ಇಲ್ಲಿ ತೋರಿಸ್ಬಿಡು. ಅಲ್ಲಿ ಏನು ಇಲ್ಲ, ಫಸ್ಟ್ ಡಿಕ್ಕಿ ಎಲ್ಲ ಬನ್ನಿ. ಇದೇ ಬಿಡು, ಇದು ಸೆಕೆಂಡ್ ರೋ ಗೈಸ್. ಸೆಕೆಂಡ್ ರೋ ಕಂಫರ್ಟಬಿಲಿಟಿ ಹೆಂಗಿದೆ ತೋರಿಸ್ತೀನಿ ನಿಮಗೆ ಕುತ್ಕೊಬಿಟ್ಟು. ಈಗ ಮುಂದೆ ಇರೋ ಸೀಟು ಆಲ್ರೆಡಿ ನನ್ನ ಹೈಟ್ಗೆ ಅಡ್ಜಸ್ಟ್ ಆಗಿದೆ, ಸ್ವಲ್ಪ ಜಾಸ್ತಿ ರಿಕ್ಲೈನ್ ಆಗಿದೆ ಅನ್ಸುತ್ತೆ. ನೋಡಿ ಕೂತ್ಕೊಂಡ್ರೆ ಈ ತರ ಕೂತ್ಕೋಬಹುದು. ಇಷ್ಟು ಅಂಡ್ ಇನ್ನೊಂದು ಗೈಸ್, ರಿಕ್ಲೈನ್ ಮಾಡ್ಕೋಬಹುದು ಈ ಸೀಟ್ಸ್ ಸ್ವಲ್ಪ. ನೋಡಿ ಇದು ಇಲ್ಲಿ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ, ಇಲ್ಲಿ ಲಿವರ್ ಕೊಟ್ಟಿದ್ದಾರೆ. ಎಲ್ಲ ಗಾಡಿಲೂ ಇದಿರಲ್ಲ, ಸೊ ಇವಾಗ ಬರ್ತಾ ಇರೋದ್ರಲ್ಲಿ ಇರ್ತವೆ ಅನ್ಸುತ್ತೆ. ಮುಂದಕ್ಕೆ ಬಂದ್ಬಿಡುದು ಗೈಸ್, ತುಂಬಾ ರಿಕ್ಲೈನ್ ಮಾಡಿದ್ರು ಆಗ್ಲೇ ಇವರು. ಹಿಂಗ್ ಇಷ್ಟು ಮಾಡ್ಕೋಬಹುದು. ಸೊ ಲಾಂಗ್ ಡ್ರೈವ್ ಮಾಡ್ಬೇಕಾದ್ರೆ ಆರಾಮಾಗಿ ರಿಕ್ಲೈನ್ ಮಾಡ್ಬಿಟ್ಟು ಹಿಂಗ್ ಮಲ್ಕೊಂಡ್ ಬರ್ಬೋದು. 3 ಜನ ಆರಾಮಾಗಿ ಕುತ್ಕೋಬಹುದು. ಎಸ್, 3 ಜನ ಆರಾಮಾಗಿ ಕೂತ್ಕೋಬಹುದು. ಬಟ್ ಅದೇ ಕಂಪೇರಿಟಿವ್ ಅಂದ್ರೆ ಶೋಲ್ಡರ್ ಇರುತ್ತೆ ಗೈಸ್, ತುಂಬಾ ಸ್ಪೇಷಿಯಸ್ ಅಂತಾನು ಹೇಳಕ್ಕಾಗಲ್ಲ. 3 ಜನ ಕುತ್ಕೊಳ್ಳೋಕ್ಕಾಗಲ್ಲ, ನಮ್ಮಂತವ್ರು 3 ಜನ. ಶೌರ್ಯ ತರ, ಶಿವಕುಮಾರ್ ತರದವರು, ಉದಯ್, ನಮ್ಮ 3 ಜನ ಫ್ರೆಂಡ್ಸ್ ಎಲ್ಲರೂ ಕರೆಕ್ಟ್ ಆಗಿ 3 ಜನ ಆರಾಮಾಗಿ ಕೂತ್ಕೋಬಹುದು. ನಂತರ ಘಟ್ಟಗಳಾದ್ರೆ ದೇ ಕಾಂಟ್ ಸಿಟ್ ಅಷ್ಟು ಕಂಫರ್ಟಬಲ್. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್, ಎಲ್ಲ ಕಡೆ ಲೈಟ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಎಲ್ಲಾ ಕಡೆನೂ ಲೈಟ್ಸ್ ಇದೆ, LED ಲೈಟ್ಸ್ ಈ ತರ ಇದೆ. ಅಂಡ್ ಗಗನ್ ಅವರೇ ಮುಂದೆ ಬಂದು ಒಂಚೂರು ಸನ್ ರೂಫ್ ತೋರಿಸಿ ನಮ್ಮ ಗಾಡಿದು. ಒಂದ್ ನಿಮಿಷ ಬನ್ನಿ, ನಾನು ನನ್ನ ಡಿಕ್ಕಿ ತೋರಿಸ್ಬೇಕಂತ ನೋಡಿ ಗೈಸ್. ಒಂದು ಫೇವ್ರೇಟ್ ಪಾರ್ಟ್ ಅಂದ್ರೆ ನೋಡಿ, ಇಲ್ಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಆದ್ರೆ ಕುತ್ಕೋಬೇಡಿ, ಪೊಲೀಸ್ ಬೈತಾರೆ. 5 ಸೀಟಲ್ಲೇ ಕುತ್ಕೋಬೇಕು. ಬಟ್ ಲಗೇಜ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಲಗೇಜ್ ಆರಾಮಾಗಿ ಇಡ್ಬೋದು. ಗಗನ ಜಾಸ್ತಿ ನಕರ ಮಾಡಿದ್ರೆ ಇಲ್ಲೇ ಕೂಡ ಹಾಕೋದು. ಇಲ್ಲಿ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ನಾನು ಆರಾಮಾಗಿ ಕುತ್ಕೊಳ್ಳೋ ಅಷ್ಟು ಜಾಗ ಇದೆ, ಸ್ಪೇಸ್ ಚೆನ್ನಾಗಿದೆ. ಲಗೇಜ್ ಜಾಸ್ತಿ ತುಂಬ್ಕೊಂಡು ಹೋಗ್ಬೋದು. ನಮ್ಮ ಊರಿಗೆಲ್ಲ 2 ಮಕ್ಕಳನ್ನ ಹಾಕೊಂಡು ಕರ್ಕೊಂಡು ಹೋಗ್ಬೋದು. ಹೌದು, 2 ಮಕ್ಳನ್ನ ಕೂರ್ಸ್ಬೋದು. ನಾನ್ ಬರ್ತಡೇ ಈ ಸತಿ ಸಚಿನ್ ಇದೇ ಕಾರಲ್ಲಿ ಮಾಡಿದ್. ಲಾಸ್ಟ್ ಟೈಮ್ ವರ್ಣದಲ್ಲಿ ನಾವ್ ಏನ್ ರೇ ಮಾಡಿದ್ದು. ನನ್ ಬರ್ತಡೇ ಹೆಂಗ್ ಮಾಡಿದ್ವಿ ಗೈಸ್, ಇವ್ರು ಕರ್ಕೋಗಿಲ್ಲ, ಸರ್ಪ್ರೈಸ್ ಮಾಡಿದ್ರು. ಕೇಳಿ ನಾವ್ ಯಾಕೆ ಮಾಡ್ಬೇಕು? ದಟ್ ಈಸ್ ಬಾಯ್ಸ್ ನಿಯಮ. ನಾನ್ ಮಾಡಿಲ್ವಾ? ನಾವ್ ಮಾಡ್ಬೇಕಾರೆ ವಾ ಅಣ್ಣ ಗೈಸ್. ಆಮೇಲೆ ಇದು ಡಿಕ್ಕಿ ಕ್ಲೋಸ್ ಮಾಡಿದೆ ಇವತ್ತ. 2 ಟೈಪ್ಸ್ ಆಫ್ ಇದೆ. ಒಂದು ಫಸ್ಟ್ ಈ ಗ್ಲಾಸ್ ಹಾಕ್ಬೇಕು. ಇನ್ ಕೇಸ್ ಈ ಗ್ಲಾಸ್ ಏರಿ ಟಚ್ ಫಸ್ಟ್ ಇದು ಹಾಕ್ಬಿಟ್ಟು ಅದನ್ನ ಮೇಲೆ ಈ ಗ್ಲಾಸ್ ಹಾಕಕ್ ಹೋದ್ರೆ ಇಲ್ಲಿ ಕೊಟ್ಟಿದ್ದಾರೆ ಸೇಫ್ಟಿ. ಮಿಡ್ ವೇರಿಯಂಟ್ ಅಲ್ಲಿ ಬರಲ್ಲ, ಇದು ಸ್ಟಾರ್ ಎಡಿಷನ್ ಮತ್ತೆ ಟಾಪ್ ಎಂಡ್ ಅಲ್ಲಿ ಮಾತ್ರ ಸೇಫ್ಟಿ ಕೊಡೋದು. ಸೊ ಫಸ್ಟ್ ಇದನ್ನ ಹಾಕ್ಬಿಟ್ಟು ಬುದ್ಧಿವಂತರ ತರ ಆಮೇಲೆ ಇದನ್ನ ಹಾಕ್ಬೇಕು. ಸೊ ತಾರ್ದು ಸ್ಪೆಷಾಲಿಟಿ ಏನಂದ್ರೆ ರೇರು ಈ ತರ ಸ್ಟೆಪ್ನಿ ವೀಲ್ ಕೊಡೋದು. ಸೊ ಇದು ಅದೇ ತರ ಕೊಟ್ಟಿದ್ದಾರೆ. ಇದು 19 ಇಂಚ್ ಬ್ಲ್ಯಾಕ್ ಡೌಟ್ ಅಲಾಯ್ ವೀಲ್ಸ್ ಬರುತ್ತೆ. ಮಿಡ್ ವೇರಿಯಂಟ್ ಅಲ್ಲಿ ಇದು ಅಲಾಯ್ ಬರಲ್ಲ, ನಾರ್ಮಲ್ ಸ್ಟಿಲ್ ರಿಮ್ ಬರುತ್ತೆ. ಅದನ್ನ ಕವರ್ ಮಾಡಕ್ ಒಂದು ಎಕ್ಸ್ಟ್ರಾ ಕವರ್ ಹಾಕೋಬೇಕು. ಅಂಡ್ ಇಲ್ಲಿ ನೋಡ್ಬಿಡಿ, ನಾವ್ ತಗೊಂಡಿದ್ದು ಅನಂತ್ ಕಾರ್ಸ್ ಇಂದ. ಮಹೀಂದ್ರ ಅನಂತ್ ಕಾರ್ಸ್ ಇಂದ ನಾವು ಕಾರ್ನ ಪರ್ಚೇಸ್ ಮಾಡಿರೋದು. ಅದು ಹಾಕಿದ್ದಾರೆ, ಸದ್ಯದಲ್ಲೇ ತೆಗಿತೀವಿ. ಕುಣಿತಾರದೆಲ್ಲ ಕಾಣಿಸ್ತೈತೆ. ಕುಣಿತವನ ಕುಣಿಲಿ ಶಿವಕುಮಾರ್ ಕುಣಿತವನ್ ಗೈಸ್. RCB ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಪಾಸ್ ಮಾಡಿ ರಿವೈಂಡ್ ಮಾಡಿ ಶಿವಕುಮಾರ್ ಹೆಂಗ್ ಕುಣಿತಾನೆ ಅಂತ ನೋಡಿ ಜೂಮ್ ಆಗಿ ತೋರಿಸ್ತೀನಿ ಗೈಸ್. ಅಂಡ್ ಬನ್ನಿ, ಸನ್ರೂಫ್ ಓಪನ್ ಮಾಡ್ತೀನಿ. ಈ ಕಡೆ ಬಂದ್ರೆ ಈ ಕಡೆ ನೋಡಿ ಸ್ಟಾರ್ ಎಡಿಷನ್ ಬ್ಯಾಟ್ ಸಿಗುತ್ತೆ. ಅಂಡ್ ಇಲ್ಲೆಲ್ಲ ನಿಮ್ಗೆ ನೋಡಿ ಥಾರ್ ಅಂದ್ರೆ ಕ್ಯಾಮಲ್ ಯಾಕೆ ಕೊಟ್ಟಿದ್ದಾರೆ, ಥಾರ್. ಆಮೇಲೆ ಇನ್ನೊಂದು ಹೇಳ್ತೀನಿ, ಥಾರ್ ಅಂತ ಯಾಕೆ ಹೆಸರಿರೋದು ಅಂದ್ರೆ ಇದು ಥಾರ್ ಡೆಸರ್ಟ್ ನ ರೆಪ್ರೆಸೆಂಟ್ ಮಾಡಕ್ಕೆ
ಥಾರ್ ಅಂತ ಇಟ್ಟಿರೋದು ಗೈಸ್. ಥಾರ್ ಮತ್ತು ಫಸ್ಟ್ ಬಂತು, ಥಾರ್ ರಾಕ್ಸ್ ಇವಾಗ ಬಂದಿರೋದು. ಸೊ ಅದಕ್ಕೆ ಇಲ್ಲೆಲ್ಲ ಥಾರ್ದು ಕ್ಯಾಕ್ಟಸ್ ಮತ್ತು ಒಂಟೆ ಕ್ಯಾಮಲ್ನ ಹಾಕಿದ್ದಾರೆ ಸಿಂಬಲಿಕ್ ಆಗಿ. ಗ್ಲಾಸ್ ಇದೆ ಆನ್ ಮಾಡು. ಅಲ್ಲೆಲ್ಲ ಹಾಕಿದ್ದಾರೆ. ಸೊ ಇನ್ನು ಆನ್ ಮಾಡಿದ್ರೆ ಸನ್ರೂಫ್ ಓಪನ್ ದ ಬೆಸ್ಟ್ ಥಿಂಗ್ ಅಂದ್ರೆ ಆಫ್ ರೋಡಿಂಗ್ ಎಲ್ಲ ತಗೋತಾರೆ, ಯೂಸ್ ಮಾಡೋದಂದ್ರೆ ಯೂಸ್ ಇಲ್ಲ ಗೈಸ್. ನಾವು ಕಾಂಟೆಂಟ್ ಕ್ರಿಯೇಟರ್, ಸ್ವಲ್ಪ ಕಾಂಟೆಂಟ್ ಗೈಸ್ ನಾವೇ ನಿಂತ್ಕೊಳ್ಳಲ್ಲ ಅಲ್ಲಿ, ಒಂಥರ ಆಗತ್ತೆ. ದೊಡ್ಡವ್ರು ಯಾರು ನಿಂತ್ಕೊಂಡ್ರಿ ಏನನ್ನಲ್ಲ, ಜನ ಇದೆ ಹಿಂಗ ಆಡ್ತೈತಿ ಹುಡುಗಿ ಅನ್ನಲ್ಲ. ಮಕ್ಕಳಿಗೆ ಮಾತ್ರ ತುಂಬಾ ಖುಷಿ ಆಗುತ್ತೆ. ಇದು ಓಪನ್ ಮಾಡ್ಕೊಂಡು ಹೋಗಕ್ ಚೆನ್ನಾಗಿರುತ್ತೆ. ಬಟ್ ನಿಮಗೆ ವಿಡಿಯೋ ಗಿಡ ಮಾಡಕ್ ಓಪನ್ ಮಾಡಿ ಜಸ್ಟ್ ಬರೀ ಕರ್ಟನ್ ಓಪನ್ ಮಾಡ್ಕೊಂಡ್ರೆ ಸಕ್ಕತ್ತಾಗಿ ಲೈಟ್ ಬರುತ್ತೆ. ಇಟ್ಸ್ ಲುಕ್ ಸೋ ಗುಡ್. ಅದಕ್ಕೋಸ್ಕರ ನಾವು ಫಾರೆಸ್ಟ್ ರೀಜನ್ ಅಲ್ಲಿ ಹೋಗ್ಬೇಕು ಅಂತಂದ್ರೆ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್. ಮೇಲ್ಗಡೆ ಸ್ಕೈ ಮತ್ತೆ ಮರಗಳಿದ್ರೆ ಸಕ್ಕತ್ತಾಗಿ ಕಾಣಿಸುತ್ತೆ. ಅಂಡ್ ಇನ್ನೊಂದು ಗೈಸ್, ಆನ್ ರೋಡ್ ಪ್ರೈಸ್ ಹೇಳಿಲ್ಲ. ಇದು ಬ್ಲಾಗ್ ಕೊನೆ ಎಂಡಲ್ಲಿ, ಅಂದರೆ ಬ್ಲಾಗ್ ಅಲ್ಲ, ಈ ಕಾರ್ ರಿವ್ಯೂ ಲಾಸ್ಟ್ ಎಂಡಲ್ಲಿ ಆನ್ ರೋಡ್ ಪ್ರೈಸ್ ರಿವೀಲ್ ಮಾಡ್ತೀವಿ ಎಷ್ಟಾಯಿತು ನಮಗೆ ಅಂತ. ಸೊ ಇದು ಡ್ರೈವರ್ದು ಗೈಸ್, ಇದು ಕೊಡಿ ಒಂಚೂರು ನಾನು ಹೇಳ್ತೀನಿ. ಇಲ್ಲೆಲ್ಲ ನೋಡಿ ನಿಮಗೆ ಸ್ಟೇರಿಂಗ್ ಬರುತ್ತೆ. ಇದು ಎಲೆಕ್ಟ್ರಿಕಲಿ ಪವರ್ ಸ್ಟೇರಿಂಗ್ಗೆ. ಹೆಂಗಿದೆಯಮ್ಮ ಸ್ಟೇರಿಂಗು? ಚೆನ್ನಾಗಿ ಬರೀ ಚೆನ್ನಾಗಿದೆ. ಬೆರಳಲ್ಲಿ ಹಿಂಗೆ ಝೀ ಅಂತ ತಿರ್ಸ್ಬೋದು ಗೈಸ್, ಅಷ್ಟು ಪವರ್ಫುಲ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಸ್ಟಾರ್ ಎಡಿಷನ್ ಗೈಸ್, ಜಸ್ಟ್ 2x4 ಮಾತ್ರ ಬರೋದು, 4x4 ಬರೋಲ್ಲ. ಕಂಪ್ಲೀಟ್ ಆಫ್ ರೋಡಿಂಗ್ ವೆಹಿಕಲ್ ಇದು. ಸ್ಟಾರ್ ಎಡಿಷನ್ ಬರಲ್ಲ. ಸ್ಟಾರ್ ಎಡಿಷನ್ 4x4 ಬೇಕು ಅಂದರೆ ನೀವು ಟಾಪ್ ಎಂಡೇ ತೊಗೋಬೇಕಿಲ್ಲ, ಮಿಡ್ ವೇರಿಯಂಟ್ ತೊಗೋಬೇಕು. ಸ್ಟಾರ್ ಎಡಿಷನ್ ಇಸ್ ಓನ್ಲಿ ಫಾರ್ ಹೈವೇ, ಸಿಟಿ ಆಫ್ ರೋಡಿಂಗ್ ಅಂತ ಮಾಡಿಲ್ಲ. ಆಫ್ ರೋಡಿಂಗ್ ಹೋಗಲ್ಲ ಅಂತ ಡಿಸೈಡ್ ಮಾಡಿ 2x4 ತಗೊಂಡಿದ್ದೀವಿ ಗೈಸ್. ನಮಗೆ ಇಷ್ಟು ಆಫ್ ರೋಡಿಂಗ್ ಸಾಕು. ಇದರಲ್ಲಿ ಮಾಡೋ ಆಫ್ ರೋಡಿಂಗ್ ಸಾಕು. ಇದೆಂತ ಮಿರರ್, ಇದು ಆಟೋ ಡಿಮ್ IRVM ಗೈಸ್. ನಮಗೆ ಮಿಡ್ ವೇರಿಯಂಟ್ ಎಲ್ಲ ತೊಗೊಂಡಿದ್ರೆ ಸಿಗ್ತಾ ಇರಲ್ಲ, ಸ್ಟಾರ್ ಎಡಿಷನ್ ಆ್ಯಂಡ್ ಟಾಪ್ ಎಂಡಲ್ಲಿ ಮಾತ್ರ ಸಿಗೋದು. ಸೊ ಇದು ನೀವೇನು ಅಡ್ಜಸ್ಟ್ ಮಾಡೋದು ಬೇಡ, ಅದೇನೇ ನಿಮಗೆ ಲೈಟ್ ಹಿಂದೆ ಬಿದ್ದರೆ ರಿಫ್ಲೆಕ್ಟ್ ಆಗೋಲ್ಲ, ನಿಮ್ಮ ಕಣ್ಣಿಗೆ ನೋಡಿಯಲ್ಲ. ಸೊ ಅದು ಆರಾಮಾಗಿ ಕಾಣುತ್ತೆ. ಇಲ್ಲೆಲ್ಲ ಲೈಟ್ಸು ಮತ್ತು ಕಟನ್ನು, ಸನ್ ರೂಫ್ ಆಕ್ಸಿಸ್ಗೆ ಬಟನ್ಸು. ಇಲ್ಲಿ ಕಂಪ್ಲೀಟು ಕ್ರೂಸ್ ಕಂಟ್ರೋಲ್ಗೆ ಸ್ಪೀಡ್ ಎಲ್ಲ ಸೆಟಪ್ ಮಾಡ್ಕೋಬೋದು ಹೈವೇಗೆ ಹೋದರೆ. ಆ್ಯಂಡ್ ಇಲ್ಲೆಲ್ಲ ಆಡಿಯೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಇದೆಲ್ಲ AC ಕಂಟ್ರೋಲ್ಸು ಕಂಪ್ಲೀಟ್. ಇದು ಮ್ಯಾನ್ಯಲ್ ಬಟನ್ಸು, ತುಂಬ ಈಸಿ ಹ್ಯಾಂಡಲ್ ಮಾಡೋಕ್ಕೆ. ಆ್ಯಂಡ್ ನಾವು ಮ್ಯಾನ್ಯಲೇ ತೊಗೊಂಡಿದ್ವಿ. ಆ್ಯಂಡ್ ಇದು ಕ್ಯಾಮ್ರಾ ಸಖತ್ ಕೊಟ್ಟಿದ್ದಾರೆ ಗೈಸ್. ಇಲ್ಲಿ ಕ್ಯಾಮ್ರಾ ನೋಡಿ, ಎಲ್ಲ ಕಡೆ ಕ್ಯಾಮ್ರಾ ಕ್ಲಾರಿಟಿ ಇಸ್ ಗುಡ್. ಕಾರ್ ಡೋರ್ಸ್ ತೆಗ್ದಿದೆ. ಇದು 3D ವ್ಯೂ ಕೊಡ್ತಾ ಇದೆ ನೋಡಿ. ಟಾಪ್ ವ್ಯೂ, ಇದು ಫ್ರಂಟ್ ವ್ಯೂ ಅಲ್ಲ, ಇಲ್ಲಿ ಬರುತ್ತೆ ವ್ಯೂಸ್. ಇದು ಬ್ಯಾಕ್, ಇದು ರೇರ್ ವ್ಯೂ ಗೈಸ್. ಶಿವಕುಮಾರ್ ಅಲ್ಲಿ ನಿಂತು ನೋಡಿ. ಇದು ಸೈಡ್ ವ್ಯೂ, ಥಾರ್ ರಾಕ್ಸ್ ಬ್ಯಾಡ್ಜಿಂಗ್ ಕಾಣ್ತಿದೆ. ಡೋರ್ ಓಪನ್ ಆಗಿದೆ ಅದಕ್ಕೆ. ಇದು ಈ ಕಡೆ, ಇದು ಗಗನ ಕೂತಿರೋ ಲೆಫ್ಟ್ ರೈಟ್. ಸೊ 3D ಹಾಕ್ಬಿಟ್ರೆ ರೆಡಿ. ಡೋರ್ ಓಪನ್ ಆಗಿರೋಕ್ಕೆ ಆ ಥರ ಕಾಣಿಸ್ತದೆ, ಕ್ಲೋಸ್ ಮಾಡಿದ್ರೆ ನೀಟಾಗಿ ಕಾಣಿಸುತ್ತೆ ಗೈಸ್. ಕ್ಯಾಮ್ರಾ ಇಸ್ ವೆರಿ ಗುಡ್. ನಾವು ತುಂಬ ಸ್ಯಾಟಿಸ್ಫೈ ಆಗಿದೆ ನಮಗೆ. ಗಿಲೇಜ್ ಎಲ್ಲ ಇನ್ನೂ ನಮ್ಗೆ ಗೊತ್ತಿಲ್ಲ. ವಿ ಆರ್ ಇನ್ ಸ್ಟಿಲ್ ಅಷ್ಟರಲ್ಲಿರೋಲ್ಲ. ಎಷ್ಟು ಓಡಿಸಿದ್ವಿ ನೋಡಿ ಗೈಸ್, 480 ಕಿಲೋಮೀಟರ್ ಅಷ್ಟೇ ಓಡಿಸಿರೋದು. ಮೈಲೇಜ್ ನೋಡಿ 13.3 ಕಿಲೋಮೀಟರ್ ಪರ್ ಲೀಟರ್ ತೋರಿಸ್ತಿದೆ. ಇನ್ನು ಫಸ್ಟ್ ಸರ್ವಿಸ್ ಆಗಬೇಕು. ಇನ್ನು ನಾವು ಸ್ವಲ್ಪ ಚೆನ್ನಾಗಿ ಹೊರಗಡೆ ಇಂಜಿನ್ ರಿಫೈನ್ ಆದರೆ ಸ್ವಲ್ಪ ಇನ್ನೂ ಬೆಟರ್. ಇವಾಗೆಲ್ಲ ಇನ್ನೂ ಸ್ವಲ್ಪ ನನಗೆ ಸೆಕೆಂಡ್ ಗೇರ್ ಹಾಕ್ಬೇಕಾದ್ರೆ ಇದು ಸ್ವಲ್ಪ ಟೈಟ್ ಅಂತ ಅನ್ಸುತ್ತೆ, ಈಸಿಯಾಗಿ ಹೋಗ್ತಾ ಇಲ್ಲ. ಇನ್ನೂ ಸ್ವಲ್ಪ ಯೂಸ್ ಮಾಡ್ತಾ ಸರಿಯಾಗುತ್ತೆ. ಆ್ಯಂಡ್ ಗೈಸ್ ಇಷ್ಟೇ ನೋಡಿ, ಎಲ್ಲ ಮಾಹಿತಿ ಹೇಳಿದ್ದೀವಿ. ಇನ್ನಾರು ಬಿಟ್ಟಿದ್ರೆ ಕಮೆಂಟ್ ಹಾಕಿ, ನಾವು ನಮ್ಗೆ ಗೊತ್ತಿರೋ ಅಷ್ಟು ಹೇಳಿದ್ದೀವಿ. ನಾವೇನು ಮೋಟೋ ಬ್ಲಾಗರ್ ಥರ ವ್ಲಾಗ್ ಮಾಡಿಲ್ಲ, ಸುಮ್ಮನೆ ಒಂದು 4-5 ಕಮೆಂಟ್, ರ್ಯಾಂಡಮ್ ಕಮೆಂಟ್ಸ್ ಕಾರ್ ಬಗ್ಗೆ ಹೇಳಿ ಅದು ಇದು ಅಂತೆಲ್ಲ ಬಂದಿತ್ತು. ಸೊ ಕಾರ್ ಬಗ್ಗೆ ಒಂದು ಹೇಳಿದ್ವಿ. ನೀವು ನಿಮಗೂ ಒಂದು ಐಡಿಯಾ ಇರಲಿ, ನಿಮಗೂ ತಗೋಬೇಕು ಅನ್ಸಿದ್ರೆ ತಗೊಳ್ಳಿ, ನಿಮ್ಗೂ ಒಳ್ಳೆ ತಗೋಬೇಕು ಅಂದರೆ ಮಿಡ್ ವೇರಿಯಂಟ್ ಆರಾಮಾಗಿ ತಗೋಬೇಕು ಗೈಸ್. ಇನ್ನು ಸ್ವಲ್ಪ ಬಡ್ಜೆಟ್ ಇದ್ದರೆ ನೀವು ಸ್ಟಾರ್ ಎಡಿಷನ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಆಗಲೇ ಹೇಳಿದ್ನಲ್ಲ, ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟು, ಇದು ಎಲೆಕ್ಟ್ರಿಕಲ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ. ಟಾಪ್ ಎಂಡ್ಗೆ ಹೋದರೆ ಎಲೆಕ್ಟ್ರಿಕಲಿ ಅಡ್ಜಸ್ಟೇಬಲ್ ಇರುತ್ತೆ. ಆ್ಯಂಡ್ ಇದು ಚಾರ್ಜಿಂಗ್ ಇದೆ. ಹಾಂ, ವೈರ್ಲೆಸ್ ಚಾರ್ಜಿಂಗ್ ಇದೆ ಗೈಸ್, ಟಾಪ್ ಎಂಡ್ ಥರ. ಸೊ ಇಷ್ಟೆಲ್ಲ ಫೀಚರ್ಸ್, ಫುಲ್ಲಿ ಲೋಡೆಡ್ ಫೀಚರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ನನ್ನ ಕಾರಿಗೆ ಬಂದ ತಕ್ಷಣ ಇದು ನಂದು ತಾರ್ ಗೈಸ್. ಏನು ಗುಡ್ ಈವ್ನಿಂಗ್ ಗಗನಶ್ರೀ ಅಂತ ಹೇಳುತ್ತೆ, ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗಗನಶ್ರೀ ಅಂತ ಹೇಳುತ್ತೆ. ನೋಡಿ ಗೈಸ್, ನಾನು ಎಷ್ಟು ಅವಳಿಗೆ ಬೆನಿಫಿಟ್ಸ್ ಮಾಡ್ಕೊಡ್ತೀನಿ, ಅದೇ ನನಗೆ ಖುಷಿ ವಿಚಾರ ಗಗನಿಗೆ. ಸೊ ಇವಾಗ ನಾವು ಪ್ರೈಸ್ ರಿವೀಲ್ ಮಾಡ್ತೀವಿ, ಆಚೆ ಬನ್ನಿ. ಅಂಡ್ ಒಂದು ಬೆಸ್ಟ್, ನಾನು ಈ ಲೋಗೋಗೋಸ್ಕರ, ಈ ಸಿಂಬಲ್ಗೋಸ್ಕರನೇ ನಾನು ಕಾರ್ ತಗೊಂಡಿದ್ದು. ಇಷ್ಟು ವರ್ಷ ಕಷ್ಟಪಟ್ಟು ದುಡ್ದಿರಿ ಗೈಸ್, ಗಗನಿಗೆ ಈ ಲೋಗೋ ಕೊಡ್ಸೋಣ ಅಂತ. ಒಂದು ಲೋಗೋ ಕೊಡ್ಸ್ಬಿಡೋದಲ್ವಾ, ಅದೇ ಕಾರ್ ಕೊಡಿಸ್ದೆ. ಸೊ ಇಬ್ರಿಗೋಸ್ಕರ ತಗೊಂಡ್ರೆ ಕಾರ್ ಅಲ್ವಾ, ಅದಕ್ಕೆ. ಸೊ ಆ್ಯಂಡ್ ಇಲ್ಲಿ ಸ್ವಲ್ಪ ಬಟನ್ಸ್ ಇದೆ ನಮಗೆ. ಇಲ್ಲೆಲ್ಲ ಆಟೋ ಆಫು, ಹಿಲ್ ಡಿಸೆಂಟು, ಪಾರ್ಕಿಂಗ್ ಸೆನ್ಸರ್ಸು, ಲೈಟ್ಸ್ ಅಡ್ಜಸ್ಟ್ಮೆಂಟು, ಪೆಟ್ರೋಲ್ ಕ್ಯಾಪ್ ಓಪನ್ನು, ಡೀಸೆಲ್ ಫ್ಯೂಲ್ ಕ್ಯಾಪು, ಇದೆಲ್ಲ ಇರುತ್ತೆ. ಆ್ಯಂಡ್ ಪುಷ್ ಸ್ಟಾರ್ಟ್ ಬಟನ್ ಗೈಸ್. ಸೊ ಈ ಥರ ಇದೆ. ಆ್ಯಂಡ್ ಕೀ ತೋರಿಸಿಲ್ಲ ನಿಮಗೆ. ಕೀ ಹೆಂಗಿರುತ್ತೆ ಅಂದರೆ, ಮಹೀಂದ್ರದು ಕೀ ಈ ಥರ ಇರುತ್ತೆ ನೋಡಿ ಗೈಸ್. ಲೋಗೋ ಇರುತ್ತೆ ಹಿಂದೆಗಡೆ. ಇಲ್ಲಿ ಲಾಕ್ ಅನ್ಲಾಕ್, ಆಮೇಲೆ ಬೂಟ್ ಅನ್ಲಾಕ್ ಬಟನ್ಸ್ ಇರುತ್ತೆ. ಸೊ ಇಷ್ಟು ಕಾರ್ ಬಗ್ಗೆ ಮಾಹಿತಿ ಗೈಸ್. ಆ್ಯಂಡ್ ಇವಾಗ ಪ್ರೈಸ್ ರಿವೀಲ್ ಮಾಡ್ತೀವಿ. ಸೊ ಗೈಸ್, ಫೈನಲ್ ಪಾರ್ಟ್ ಕಾರ್ದು ಏನಪ್ಪ ಆನ್ ರೋಡ್ ಪ್ರೈಸ್ ಎಷ್ಟಾಯ್ತು ಅಂತ. ಆ್ಯಂಡ್ ಇದು ಗೈಸ್ ಕರೆಕ್ಟ್ ಹೇಳಿದ್ವಾ, ಸ್ಟಾರ್ ಎಡಿಷನ್ ಡೀಸೆಲ್ ಮ್ಯಾನ್ಯುಯಲ್. ಎಸ್. ಸೊ ನಮಗೆ ಇದು ಮೆನ್ಷನ್ ಮಾಡಿರಲಿಲ್ಲ ಇಲ್ಲಿ ತನಕ. ಡೀಸೆಲ್ ಮ್ಯಾನ್ಯುಯಲ್. ಸೊ ಇದು ಆಲ್ಮೋಸ್ಟ್ ನಮಗೆ ಆನ್ ರೋಡು 22 lakhs ಆಯಿತು ಗೈಸ್. ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ ಶೋರೂಮ್ ಪ್ರೈಸು, ಇನ್ಶೂರೆನ್ಸು,
ಆಮೇಲೆ ಆಕ್ಸೆಸರೀಸು, GST ಏನು ಟ್ಯಾಕ್ಸ್ ಎಲ್ಲ ಇನ್ಕ್ಲೂಡ್ ಆಗಿ ಎಲ್ಲ ಇನ್ಕ್ಲೂಡ್ ಆಗಿದೆ. 22 lakhs. ನಾವು ಲೋನ್ ಮಾಡಿಸಿದ್ವಿ ಗಾಡಿ ಮೇಲೆ, ಅದು ಪ್ರೊಸೆಸಿಂಗ್ ಫೀಸು ಇದೆಲ್ಲ ಸೇರಿ ಆಲ್ಮೋಸ್ಟ್ 22 ಲಕ್ಷ ತನಕ ಆಯಿತು. ಸೊ ಇಟ್ ವರ್ತ್ ಫಾರ್ ಮನಿ ಅಂತ ನಮ್ಗೆ ಅನಿಸ್ತು. ಆ್ಯಂಡ್ ತುಂಬ ಜನ ಕಮೆಂಟ್ ಹಾಕಿದ್ರು ತಾರ್ ಚೆನ್ನಾಗಿಲ್ಲ ಅದು ಇದು ಅಂತ. ನಮಗೆ ಇಷ್ಟಪಟ್ಟು ನಮಗೆ ಬೇಕಾಗಿರೋ ಗಾಡಿ ನಾವು ತಗೊಂಡಿದ್ದೀವಿ ಗೈಸ್. ಅಂಡ್ ತುಂಬಾ ಜನ ಕಮೆಂಟ್ ಮಾಡಿದ್ರಿ ವರ್ಣ ಕೊಟ್ಬಿಟ್ರಿ, ವರ್ಣನ ಚಿನ್ನನ ಕೊಟ್ಬಿಟ್ಟು ಸಿಲ್ವರ್ ತಗೊಂಡಿದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ. ವರ್ಣಾನು ನಾವು ಇಷ್ಟಪಟ್ಟೆ ತಗೊಂಡಿದ್ದು 2 years ನಾವೇ ತಗೊಂಡಿದ್ವಿ ಹಂಗಾದ್ರೆ. ನಾವೇನ್ ಸುಮ್ನೆ ತಗೊಂಡಿದ್ವಾ, ಇಷ್ಟಪಟ್ಟೆ ತಗೊಂಡು ವರ್ಣನ ತುಂಬಾ ದಿನ ಯೂಸ್ ಮಾಡಿ ತುಂಬಾ ಇಷ್ಟಪಟ್ಟದ್ದು. ತುಂಬಾ ಮೆಮೊರೀಸ್ ಇದೆ. ಆದ್ರೆ ಅದನ್ನು ಇಟ್ಕೊಂಡು ಇದನ್ನು ಇಟ್ಕೊಳ್ಳೋಷ್ಟು ರಿಚ್ ಅಲ್ಲ ನಾವು. ನಮ್ಮ ಹತ್ರ ಅಷ್ಟೊಂದು ದುಡ್ಡಿರಲಿಲ್ಲ. ಅದ್ ಬೇಕೇ ಬೇಕಾಗಿತ್ತು ನಮ್ಗೆ. ಬೇರೆ ತಗೋಬೇಕು ಅದೆಲ್ಲ ಪ್ರಶ್ನೆಗೆ ಲೋನ್ ಹಾಕ್ಸ್ಬಿಡ್ಬೇಕಾದ್ರೆ ತಗೋಬಹುದು ಎಕ್ಸ್ಟ್ರಾ ಅಮೌಂಟ್. ಬಟ್ ಇಟ್ಕೊಂಡು ಅದು ಅಸೆಟ್ ವೇಸ್ಟ್ ಆಗುತ್ತೆ. ನಾವು ಕೊಟ್ಟಿರೋದು ಬೇರೆ ಯಾರು ಯೂಸ್ ಮಾಡ್ತಿದ್ದಾರೆ. ಅದು ಆತರ ಆಗುತ್ತೆ. ನಾವು ತಾರಾಕ್ಸ್ ಓಡಿಸಿದ್ರೆ ಸಾಕಾಗೈತಿ. ತಗೊಂಡಿರೋ ಕಾರು ನೀಟಾಗಿ ಓಡಿಸ್ಬೇಕು. ಎಸ್. ಸೊ ವರ್ಣಾನ ಇಷ್ಟಪಟ್ಟು ಇಟ್ಕೊಂಡು ಇಷ್ಟಪಟ್ಟೆ ಕೊಟ್ಟಿದೀವಿ. ಅದನ್ನ ಬೇರೆಯವ್ರು ಓಡಿಸ್ತಾ ಇದಾರೆ. ಅಂಡ್ ಗೈಸ್ ತುಂಬಾ ಜನ ಪಾಸಿಟಿವ್ ಕಮೆಂಟ್ಸ್ ಹಾಕಿದಿರ. ಕೆಲವರು ಉರ್ಕೊಂಡು ನೆಗೆಟಿವ್ ಕಮೆಂಟ್ಸ್ ಹಾಕಿದಿರ ಗೈಸ್. ನಮ್ಗೇನ್ ಬೇಜಾರಿಲ್ಲ, ಇದ್ದೇ ಇರುತ್ತೆ ಅದೆಲ್ಲ. ನೆಗೆಟಿವ್ ಕಮೆಂಟ್ಸ್ ಹಾಕಿ ಅಯ್ಯೋ ಎಲ್ಲಾ ಕ್ರಿಯೇಟರ್ಸ್ಗೂ ಬರುತ್ತೆ. ನಾವು ನೋಡ್ಬಿಟ್ಟಿದೀವಿ, ಯೂಸ್ ಟು ಇಟ್. ನಮ್ಗೆ ಪಾಸಿಟಿವ್ ಜಾಸ್ತಿ ಬಂದಿರೋದು, ನೆಗೆಟಿವ್ ಆಮೇಲೆ ನಾವು ಜಾಸ್ತಿ ಪಾಸಿಟಿವ್ ಯೂಸ್ ಟು ಇಟ್ ಗೈಸ್. ನಮ್ಗೆ ತುಂಬಾ ಪಾಸಿಟಿವ್ ಕಮೆಂಟ್ಸ್ ಬರೋದು. ನಾವು ನೆಗೆಟಿವ್ ತುಂಬಾ ರೇರು. ಬಟ್ ಬಂದ್ರು ಇರಿಟೇಟ್ ಆಗುತ್ತೆ. ವಿ ಜಸ್ಟ್ ಇಗ್ನೋರ್ ಇಟ್. ನೆಗೆಟಿವ್ ಹಾಕೋರು ಇದ್ದೇ ಇರ್ತಾರೆ ಗೈಸ್. ಬಟ್ ಪಾಸಿಟಿವ್ ಹಾಕೋರು ನೀವ್ ಇದ್ದೀರಲ್ಲ, ಅದಕ್ಕೋಸ್ಕರ ಇವತ್ತು ನಾವು ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಇದು ಕಂಪ್ಲೀಟ್ ನನಗೆ ತಾರ್ ತುಂಬಾ 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 ಇಷ್ಟ ಆಯ್ತು ಗೈಸ್, ಅದಕ್ಕೆ ತಗೊಂಡಿದ್ದು. ಅಂಡ್ ಓಡಿಸೋದಕ್ಕೆಲ್ಲ ಫೀಲ್ ಇದೆ ಗೈಸ್ ಕೂತ್ಕೊಂಡು. ಅದು ನೀವು ಈ ತಾರ್ ರಾಕ್ಸ್ ಅಲ್ಲಿ ಮಾತ್ರ ಸಿಗೋದು. ಸೊ ವಿಲ್ ಕಂಟಿನ್ಯೂ ದಿಸ್ ವ್ಲಾಗ್ ವಿತ್ ಮೈ ಫ್ರೆಂಡ್ಸ್. ಎಲ್ಲರಿಗೂ ಅವ್ರವ್ರ ಕಾರ್ ಹೆಚ್ಚು, ಹಂಗೆ ನಮಗೂ ಈಗ ಈ ಕಾರ್ ಹೆಚ್ಚು. ವರ್ಣ ಇದ್ದಾಗ ವರ್ಣಾನು ನಾವು ಬಿಟ್ಕೊಡ್ತಾ ಇರ್ಲಿಲ್ಲ. ಈಗ ನಾವು ತಾರ್ ರಾಕ್ಸ್ ಬಿಟ್ಕೊಡಲ್ಲ. ನಮಗೆ ನಮ್ ಕಾರೇ ಇನ್ನೊಂದು ರಿವೀಲ್ ಮಾಡ್ಬೇಕು. ಏನು ಏನ್ ಹೆಸರಿಟ್ಟಿದ್ದೀರಾ ಹೇಳಿ ಗೈಸ್. ಆಗ್ಲೇ ಹೇಳ್ದೆ ಬ್ಲಾಗ್ ಅಲ್ಲಿ ನಾನು ಗಗನ್ ಒಪಿನಿಯನ್ ಕೇಳ್ಬೇಕು ಅಂತ. ಇದಕ್ಕೆ ರಾಕ್ಸಿ ಅಂತ ಹೆಸರಿಡ್ಬೋದಾ? ನೀ ಹೇಳಿದ್ದಲ್ಲ ರಾಕ್ಸಿ ಅಂತಾನೆ. ಬಟ್ ಎರಡು ಶೌರ್ಯ ರಾಕಿ ಅಂತ ಹೇಳಿದ್ರೆ ರಾಕಿ ಬೇಡ, ಅದು ಕಾಮನ್. KGF ಬಂದ್ಮೇಲೆ ಬೀದಿರೋ ನಾಯಿಗೂ ರಾಕಿ ಅಂತ ಹೇಳ್ತಾರೆ ಗೈಸ್. ನಮ್ಮನೆ ನಾಯಿನೇ ರಾಕಿ. ರಾಕಿ ಅಂತ ಬೇಡ ಅಂದ್ಬಿಟ್ಟು ರಾಕ್ಸಿ ಅಂತ ಕರೆಯೋಣ ಅಂತ ಅನ್ಕೊಂಡೆ. ಕಾರ್ ಹೆಸರು ರಾಕ್ಸಿ. ನಮ್ ರಾಕ್ಸಿ ಹೇಗಿದೆ ಅಂತ ರಾಕ್ಸಿ ಹೇಗಿದೆ ಗೈಸ್? ರಾಕ್ಸಿ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದೀವಿ ಗೈಸ್. ಇದು ನಮ್ಮನೆ ಮಗು ಗೈಸ್. ಇವಾಗ ನಾವು ನಮ್ಮನೆ ನಮ್ ವಸ್ತುಗಳೆಲ್ಲ ನಮ್ದು ಮಕ್ಳು ತರಾನೇ ನೋಡ್ಕೊಳ್ಳೋದು. ಬಿಕಾಸ್ ನಾವ್ ಹಂಗೆ ನೋಡ್ಕೊತಾ ಇರೋದು. ಫಸ್ಟ್ ಬೇಬಿ ಮಗು ಯಾವಾಗ ಅಂತ ಕೇಳ್ತೀರಾ ನೋಡಿ. ಇಷ್ಟು ದೊಡ್ಡ ಮಗು ಇರ್ತೀವಿ, ಕಷ್ಟಪಟ್ಟಿದ್ವಿ. ಸೊ ಇವಾಗ ಇನ್ನೇ ಯಾರ ಬಿಟ್ಟಿದ್ರೆ ಗೈಸ್, ನಿಮ್ಗೆ ಕ್ಲಾರಿಟಿ ಬೇಕು ಅಂದ್ರೆ ಕಮೆಂಟ್ ಹಾಕಿ, ಆನ್ಸರ್ ಮಾಡ್ತೀವಿ. ಇಲ್ಲ ಯಾವ್ದಾದ್ರು ಬ್ಲಾಗ್ ಅಲ್ಲಿ ಮಧ್ಯದಲ್ಲಿ ಆನ್ಸರ್ ಮಾಡ್ತೀವಿ. ಸೊ ನಾವಿವಾಗ ಕಾಫಿ ಕುಡಿಬೇಕು ಗೈಸ್. ಕಾಫಿ ಕುಡಿಯಕ್ಕೆ ಹೋಗೋಣ. ಲೋ ಬಾರ್ ಇದ್ಯಾಕ ಕ್ಲೀನ್ ಗಿನ್ ಮಾಡ್ತಾ ಇದೀಯೇನೋ? ಇಲ್ಲೇ ಕೂತ್ಕಿದ್ಕೊಬಿಡದ ಅಂತ. ಶಿವಕುಮಾರ್ ಲವ್ವರೇ ಇಲ್ಲ ಗೈಸ್. ಯಾರು ನಿಂದ? ಯಾರ ಮಗ? ಏನ್ ಬರ್ದವನು? ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಅಂತ ಬರ್ದ ಗೈಸ್. ಓಂ ನಮಃ ಶಿವಾಯ ಇಂದ ನಮ್ ಕಾರ್ಗೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಗೈಸ್. ಶಿವಕುಮಾರ್ ಬೇಗ ಒಂದು ಹುಡುಗಿ ಸಿಕ್ಲಿ. ಯಾರು ಗೌಡ ಹುಡುಗಿಯು ಶಿವಕುಮಾರ್ನ ಇಷ್ಟಪಟ್ಟು ಹೇಳಕ್ ಆಗದೆ ಇದ್ರೆ ದಯವಿಟ್ಟು ಅವ್ರಿಗೆ DM ಮಾಡ್ಬೇಡಿ, ನಮಗೆ ಹೇಳಿ. ನಾವು ಕುದಿಸ್ಕೊಡ್ತೀವಿ ಮದ್ವೆ. ಎಸ್ ಗೈಸ್. ನೋಡಿ ಗೈಸ್, ಅಮಾಯಕ ಹೆಂಗ್ ನಿಂತಾನೆ. ನಾನೇ ರೆಡಿ ಇಲ್ಲ, ನೀವು ರೆಡಿ ಇದೀರಲ್ಲ. ಫುಲ್ ರೆಡಿ ಗೈಸ್. ಮುಂದೆ ತಂಗಿ ಅಯ್ಯೋ ನಿಮ್ ಹುಡುಗಿ ಯಾವಾಗ್ಲೂ ನಗ್ತಾ ಇರ್ತಾಳೆ. ನಗದಂತೂ ಪಕ್ಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ತಾರ್ ರಾಕ್ಸ್ ಅಲ್ಲಿ ಮೌಂಟ್ ಮಾಡಿದ್ಮೇಲೆ, ಅಂದ್ರೆ ಇದು ಫೋನ್ ಹೋಲ್ಡರ್ನ ಮೌಂಟ್ ಮಾಡಿದ್ವಿ ಗೈಸ್ ಇದು ಗ್ಲಾಸ್ಗೆ. ಸೊ ಇದು ಮೌಂಟ್ ಮಾಡಿದ್ಮೇಲೆ ಫಸ್ಟ್ ವಿಡಿಯೋ. ಸೊ ರಿವ್ಯೂ ಎಲ್ಲ ಹೇಳ್ಬಿಟ್ಟು ಇವಾಗ ನಾವು ಎಲ್ಲೋಯ್ತೀವಿ ಆಯ್ತಾ ಗೈಸ್? ಎಲ್ಗೋಯ್ತೀವಿ ಬಾಯ್ಸ್? ಮೂಲೆ ಮನೆ ಮಾದೇವಿ ಬೇಡ ಅಂದಳು, ಒಂದಳು ಮೂತಿಗಿಷ್ಟು ಪಾರಕಾರ ಹೋಗು ಒಂದಳು, ಮೂತಿಗಿಷ್ಟು ಫೈರ್ ಹಾಕ ಹಂಗೆ ಹೇಳಿರೋದು. ಮೂತಿಗಿಷ್ಟು ಫೈರ್ ಹಾಕ ಹೋಗು ಒಂದಳು. ಸೊ ಗೈಸ್, ಇವಾಗ ನಾವು ಮೂಲೆ ಮನೆ ಅಂದ್ರೆ ಕಾರ್ನರ್ ಹೌಸ್ಗೆ ಹೋಗ್ತಾ ಇದೀವಿ ಐಸ್ ಕ್ರೀಮ್ ತಿನ್ನಕ್ಕೆ. ಸೊ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಸೊ ನೋಡಿ, ಗಗನ ಡ್ರೈವ್ ಮಾಡ್ತಾ ಇದೆ, ನೋಡ್ಕೊಬಿಡಿ. ಡ್ರೈವ್ ಮಾಡ್ಬೇಕಲ್ಲ, ಮಾತಾಡ್ಸ್ಬಿಡಕಣಪ್ಪ ದಯವಿಟ್ಟು. ಬೇಡಕಣಪ್ಪ, ನಿನ್ಪಡ ನೀನು ಓಡಿಸಮ್ಮ, ನೀನು ನೋಡ್ಬೇಡ ದಯವಿಟ್ಟು. ನಾನು ಸೀಟ್ ಬೆಲ್ಟ್ ಬೇರೆ ಹಾಕೊಂಡಿದ್ದೀನಿ. ಗೈಸ್, ಫೈನಲಿ ವಿ ಆರ್ ಇನ್ ಕಾರ್ನರ್ ಹೌಸ್. ಶಿವಕುಮಾರಣ್ಣ ನೋಡಿ ಗೈಸ್, ಏನದು ಮ್ಯಾಚ್ ನಡೆದಿದೆ. ಮ್ಯಾಚ್ ನಡೀತಾ ಇದೆ ನೋಡಿ. ರಾಯಲ್ ಬಟರ್ ಸ್ಕಾಚ್ ಆ್ಯಂಡ್ ಕೇಕ್ ಪಚ್ 2 ಐಸ್ ಕ್ರೀಮ್ ತೊಗೊಂಡಿದ್ದೀವಿ 4 ಜನದಿಂದ. ವೇಟ್ ಫಾರ್ ದಿಸ್ ಮಿನಿ ಡಿವಿಷನ್. ಅದು ನೋಡಿದ್ರೆ ಗೊತ್ತಾಯ್ತು. ಅಲ್ಲ
ಹಾಕ್ಬೇಕಾದ್ರೆ ಗೊತ್ತಾಯ್ತು. ಅಲ್ಲಿ ಬರ್ದಿದ್ರು ಅದು ನೋಡ್ದೆ ಹೇಳಿದ್ರು. ಗೈಸ್ ನನ್ನ ಬಿಟ್ಟು ಹೆಂಗೆ ತಿಂತಾರೆ ನೋಡಿ ನಂಗೆ ಫೋಮ್ ಆಯ್ತೈತೆ. ತಿನ್ಕೊಬಿಡ್ತಾರೆ. ಇನ್ನೊಂದು ತಿಂತೀನಿ ಮಗ. ಡೆಲ್ಲಿ ಅಂತ ಸಪೋರ್ಟ್ ಮಾಡಿರ್ತಾರೆ ಇವತ್ತು. ಹೌದು. ಸೊ ನಾವು ಕಾರ್ನರ್ ಹೌಸಲ್ಲಿ ಐಸ್ ಕ್ರೀಮ್ ಚೆನ್ನಾಗಿ ತಿನ್ಕೊಂಡು ನಾವು ತಿಂದಿದ್ದು ರಾಯಲ್ ಬಟರ್ಸ್ಕಾಚ್ ಮತ್ತು ಕೇಕ್ ಫಡ್ಜ್ ಅಂತ. ಸೊ ಗಗನೇ ಓಡಿಸ್ತಾಳೆ ಗೈಸ್. ನನ್ನ ಕಾಲು ಸ್ವಲ್ಪ ನೋವಿದೆಯಲ್ಲ, ಶಿವಕುಮಾರ್ ಅದು ಇಂಜಿನಿಂದ ಬರ್ತಾ ಇರುತ್ತೆ. ಟೆಂಪ್ರೇಚರ್ ಕಮ್ಮಿ ಮಾಡಿದ್ಯಾ? ಏನೂ ಮಾಡಿಲ್ಲ, ಎ ಸಿ ಆನೇ ಮಾಡಿದ್ವಲ್ಲ ಗೈಸ್. RCB ಗೆದ್ರು ಮ್ಯಾಚು. ಎಸ್, RCB ಇಂಟು ಆಲ್ಮೋಸ್ಟ್ ಟಾಪ್ 1 ಮೇಲೆ ಟಾಪ್ 1 ಪಕ್ಕ, ಟಾಪ್ 1 ಫಿಕ್ಸು. ಆಲ್ಮೋಸ್ಟ್ 90% ಟಾಪ್ 1 ಲೀಗ್ನ ಮುಗಿಸ್ತಾರೆ. ಆ್ಯಂಡ್ ಹಂಗೆ ಫೈನಲ್ಸ್ಗೆ ಹೋಗ್ಬಿಡ್ಲಿ ಅಂತ ನಾವು ಬೇಡ್ಕೊತಾ ಇದ್ದೀವಿ. ಕ್ವಾಲಿಫೈಯರ್ ಪಂಜಾಬ್ ಅವರು ಮನೆಗೆ ಹೋದ್ರು. ಈಗ CSK ಅವ್ರು ಒಂದು ಸ್ವಲ್ಪ ಚಾನ್ಸ್ ಐತೆ, ನೋಡೋಣ. CSK ಅವ್ರು ನೆಕ್ಸ್ಟ್ ಮ್ಯಾಚ್ ಏನು ಮಾಡ್ತಾರೆ. ಅವ್ರು ಗೆದ್ರೆ ಮಾತ್ರ ಬರೋಕ್ಕಾಗೋದು, ಸೋತ್ರೆ ಮನೆಗೆ ಹೋಗ್ತಾರೆ. ಈಗ ನಾವು ಸದ್ಯಕ್ಕೆ ಮನೆಗೆ ಹೋಗ್ತಾಯಿದ್ದೀವಿ ಗೈಸ್. ಏನು ಸಮಾಚಾರ? ಇವಾಗೇನು ಮಾಡೋಣ? ಹೆಂಗೈತಿ ಗಾಡಿ? ಸಕ್ಕತ್ತಾಗೈತೆ. ಓಡಿಸ್ತಾ ಇದ್ದೀವಿ ಚೆನ್ನಾಗಿ. ಸ್ವಲ್ಪ ಭಯ ಗೈಸ್, ದೊಡ್ಡ ಗಾಡಿ ಅಲ್ವಾ, ಆಮೇಲೆ ಹೊಸ ಗಾಡಿ ಅಲ್ವಾ. ಏನಾದ್ರು ಹೆಟ್ಬಿಟ್ರೆ ಬಿಡ್ತೀವಲ್ಲ ಬುಡ ಮೇಲೆ ಅಂತ ಭಯ. ದಯವಿಟ್ಟು ಮಾತಾಡ್ಸ್ಬಿಡಿ. ನಾವು ಹಾಗೆ ಹೇಳಿದ್ವಿ ಸಚಿನ್ ನಿಮಗೆ, ಓಡಿಸ್ಬೇಕಾದ್ರೆ ಮಾತಾಡ್ಸ್ಬಿಡಿ ದಯವಿಟ್ಟು. ಆಮೇಲೆ ತುಂಬಾ ದೊಡ್ಡ ಗಾಡಿ ಅಲ್ವಾ, ಆ ಕಡೆ ಒಂಚೂರು ಬ್ಲೈಂಡ್ ಸ್ಪಾಟ್ ಇರುತ್ತಲ್ಲ, ಅಲ್ಲೆಲ್ಲ ಗಾಡಿ 2 ವೀಲರ್ ಅವರು ಇಲ್ಲ ಯಾರು ನಿಂತಿರೋ ಸೈಡಿಗೆ ಬಂದ್ಬಿಟ್ರೆ ಅಂತ ಭಯ ನನಗೆ. ಆಮೇಲೆ 2 ವೀಲರ್ ಅವ್ರು ಸಡನ್ ಆಗಿ ತೆಗೆದ್ಬಿಡ್ತಾರೆ. ನಾನು ಹೇಳಿದ್ದೀನಿ, ನಾನು ಹೆಂಗೆ ಕಾನ್ಫಿಡೆನ್ಸ್ ಓಡ್ತೀನಿ ಅಷ್ಟೇ ಕಾನ್ಫಿಡೆನ್ಸಲ್ಲಿ ಓಡಿಸ್ಬೇಕು ನೀನು ಅಂತ. ಗಾಡಿ ತಗೊಳಕ್ಕೆ ಮುಂಚೆ ಹೇಳ್ತೀನಿ ಗೈಸ್, ಹಂಗೆ ಓಡಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಕಲ್ತ್ಕೊತಾಳೆ ಚೆನ್ನಾಗಿ. ಈಗ ಚೆನ್ನಾಗಿ ಓಡಿಸ್ತಾಳೆ, ಬಟ್ ಇನ್ನೂ ಪ್ರೋ ಆಗಬೇಕು ಅಂತ ಆಸೆ ನನಗೆ. ಸಚಿನ್ ಇಲ್ದಾಗಲೂ ಹಿಂಗೆ ಓಡಿಸ್ಬೇಕು, ಓಡಿಸ್ತೀನಿ, ಒಬ್ಳೆ ತಗೋಬೇಕು. ತಗೋಯ್ತೀನಿ, ಖಂಡಿತವಾಗ್ಲೂ ತಗೋಯ್ತೀನಿ. ಟರ್ನಿಂಗಲ್ಲಿ ಹಿಂಗೆ ನಿಲ್ಕೊ ಹೋಯ್ತಾ ಇರಬೇಕು, ಎದುರ್ಕೋಬಾರ್ದು. ಆದ್ರೆ ಸ್ವಲ್ಪ ಲಾರಿ ಓಡಿಸ್ದಂಗೆ ಓಡಿಸ್ತಾರೆ. ದೊಡ್ಡದಾಗ್ತದೆ ಇಲ್ಲ, ಇವಾಗ ದೊಡ್ಡದಾಗಿ ತಗೊಂಡ ಲೈನ್ಸ್ ಒಳಗಡೆನ ತಗೊಳ್ಳಿಲ್ವಾ? ಸಖತ್ತಾಗಿ ಓಡಿಸ್ತಾಳೆ. ಸೂಪರ್ 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 ಸುಪ್ರೀಂ ಸೂಪರ್.